ಅಜ್ಞಾನವ ತೊಲಗಿಸಲು ಜಗಕ್ಕೆ ಬಂದ ಗುರುವೇ, ಕಾವಿಯನ್ನು ಧರಿಸಿ ಶರಣರ ಕಾಯ್ದ ನಿಧಿಯೇ, ಬಸವೇಶನ ಅವತಾರ ಜಗದೊಳು ಶಿವ ಕುಲ ಉದ್ಧಾರ. ಬಸವನ ಅವತಾರ ಜಗದೊಳು ಶಿವ ಕುಲ ಉದ್ಧಾರ. ಬಸವನ ಅವತಾರ ಜಗದೊಳು ಶಿವ ಕುಲ ಉದ್ಧಾರ. ನಿರುಪಮ ಸಂಯಮ ಜೀವನ ಸಾರ ಹರಿಪುದು ಭಕ್ತಿ ಅಪಾರ. ಬಸವನ ಅವತಾರ ಸುಖವಿಲ್ಲದ ಮಾನರಸ ವಿತೆಯೋಳು ತುಂಬಿದ ದುಃಖರಸ. ನಂದಿಯ ವ್ರತವನ್ನು ನಂದದಿ ಮಾಡಲು, ನಂದಿಯ ವ್ರತವನ್ನು ನಂದದಿ ಮಾಡಲು ಬಂದನು ಬಸವ ಕರೆಗಿಳಿದು. ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ. ಹುಟ್ಟಿದ ಕ್ಷಣದೊಳು ಸಂಗಮ ಬಂದ, ಪಟ್ಟಣಯ ದುರಳು ಆನಂದ. ಕಟ್ಟಿದ ಕೊರಳಿಗೆ ಶಿವಲಿಂಗವನು, ಕಟ್ಟಿದ ಕೊರಳಿಗೆ ಶಿವಲಿಂಗವನು. ಇಟ್ಟನ ಬಸವ ನಾಮವನು. ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ. ಬೆನಗನ ಜೊತೆಯಲ್ಲಿ ಜಲಕ್ರೀಡೆಯಲ್ಲಿ, ಬೆನಗನ ಗೊಂದ ಅಪವಾದದಲ್ಲಿ. ಭಾಗ್ಯವಾಡಿಯ ತಾನು ತೊರೆದು, ಭಾಗ್ಯವಾಡಿಯ ತಾನು ತೊರೆದು ಕಪ್ಪಡಿ ಕ್ಷೇತ್ರಕ್ಕೆ ತಾಪಂದ. ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ. ಕಲ್ಯಾಣಕ್ಕೆ ಬಸವೇಶನಾಗಮನ ಬಂದು ಸೇರಿತು ಶಿವ ಶರಣ ಜನ. ಬಲ್ಲಿದರಾಯ ಬಿಜ್ಜಳನ ಅಲ್ಲಿಗಾದನು ಬಸವ ದಂಡನಾಯಕನ. ಲಕ್ಷದ ಮೇಲೆ ಜಂಗಮಕ್ಕೆ ಭಿಕ್ಷಕನಾದನು ಗುರು ಬಸವ. ಲಕ್ಷದ ಮೇಲೆ ಜಂಗಮಕ್ಕೆ ಭಿಕ್ಷಕನಾದನು ಗುರು ಬಸವ. ಅಕ್ಷಿಯೊಳು ಈ ಧರೆಯನ್ನು ನೋಡಲು, ಅಕ್ಷಿಯೊಳು ಈ ಧರೆಯನ್ನು ನೋಡಲು ಮೋಕ್ಷಕರಾದರು ಶರಣ ಜನ. ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ. ಅಯ್ಯೋ ಶರಣ ಹೋಗಿ ನಿಂತಣ, ಐದು ಲೋಕಕ್ಕೆ ಸಮ್ಮಾನ. ಉಳಿವುದು ಬಸವನ ತತ್ವ ವಿಧಾನ, ನಡೆಯುವುದು ಅನುಸರಿಸಿ ಜನ. ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ. ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ. ಕೀರ್ತನಾರಂಭ ಕಾಲದಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರು, ಗ್ರಾಮಸ್ಥರು, ಬಂಧು ಬಾಂಧವರು, ಎಲ್ಲ ಗುರು ಹಿರಿಯರು, ಸುತ್ತಮುತ್ತಲ ಗ್ರಾಮಗಳಿಂದ ಧಾವಿಸಿ ಬಂದಿರತಕ್ಕಂಥ ಎಲ್ಲ ಶಿವಶರಣರಿಗೂ ಕೂಡ ನಾದ ಸಂಗಮವಾದ ವೃಂದದವರಾದ ನಾವು ಭಕ್ತಿಪೂರ್ವಕವಾದ ಸ್ವಾಗತವನ್ನು ತಮ್ಮೆಲ್ಲರಿಗೂ ಕೂಡ ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ.
ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಬಸವೇಶ್ವರ ನೌಕರರ ಪತ್ತಿನ ಸಹಕಾರ ಸಂಘದ ಸಮ್ಮೇಳನದಲ್ಲಿ ಮಹಾಶಿವರಾತ್ರಿಯ ಆಚರಣೆಯ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ಗುಂಡ್ಲುಪೇಟೆಯ ಮಹಾಮನೆಯ ಈ ಪುಣ್ಯಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ನಾಡಿನ ಎಲ್ಲ ಭಕ್ತ ಮಹಾಶಯರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಶುಭಕಾಮನೆಗಳನ್ನು ತಮ್ಮೆಲ್ಲರಿಗೂ ಕೂಡ ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಆದರದ ಸ್ವಾಗತ. ಅನೇಕ ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇರುವಂತ 13 ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇರತಕ್ಕಂಥ ಈ ಮಹಾಶಿವರಾತ್ರಿ ಆಚರಣೆ ಈ ವರ್ಷ ಬಹಳ ವಿಜೃಂಭಣೆಯಿಂದ ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಪರಮ ಪೂಜ್ಯ ಹಡವಿ ಮಠಾಧ್ಯಕ್ಷರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿಗಳಾದ ಶಿವಲಿಂಗೇಂದ್ರ ಮಹಾಸ್ವಾಮಿಗಳವರ ಪಾದಪದ್ಮಗಳಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಪ್ರಥಮದಲ್ಲಿ ಪಡಮಟ್ಟು ಶ್ರೀ ಶಿವಬಸವಮೂರ್ತಿಯವರು ಮತ್ತು ಮಹೇಶ್ ಅವರು ಮತ್ತು ಎಲ್ಲ ಈ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ತಾಯಿಯಂದರು ಮತ್ತು ಗುರು ಹಿರಿಯರೆಲ್ಲರಿಗೂ ಕೂಡ ಪ್ರಥಮದಲ್ಲಿ ನಾನು ಬರಮಾಡಿಕೊಳ್ತಾ ಈ ಮಹಾಶಿವರಾತ್ರಿಯ ಪುಣ್ಯ ದಿನವನ್ನು ನಾವೆಲ್ಲರೂ ಕೂಡ ಇವತ್ತಿಲ್ಲಿ 13ನೇ ವರ್ಷದ ಪುಣ್ಯ ಕಾರ್ಯಕ್ರಮವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಈ ಭಕ್ತಿಪೂರ್ವಕವಾದ ಪುಣ್ಯ ಕಾರ್ಯಕ್ರಮಕ್ಕೆ ಮೊದಲು ಹಿರಿಯ ಮತ್ತು ನಿವೃತ್ತರಾಗಿರ್ತಕ್ಕಂಥ ಮತ್ತು ನಮ್ಮ ಸಮುದಾಯದಲ್ಲಿ ಅಪಾರವಾದ ಕೀರ್ತಿಯನ್ನು ಮತ್ತು ಅಪಾರವಾದಂಥ ಜನಪ್ರಿಯತೆಯನ್ನು ಪಡ್ಕೊಂಡಂತ ವ್ಯಕ್ತಿಗಳಿಗೆ, ಅನೇಕ ಜನರಿಗೆ ಗೌರವ ಸಮರ್ಪಣೆಯನ್ನು ಇವತ್ತು ಮಾಡಲಾಯಿತು. ಗುರುಗಳಾದ ಶಿವಲಿಂಗೇಂದ್ರ ಮಹಾಸ್ವಾಮಿಗಳವರ ಆಶೀರ್ವಾದದ ಬಲದಿಂದ ಈ ವೇದಿಕೆಯಲ್ಲಿ ಅನೇಕ ಜನ ಹಿರಿಯರಿಗೆ, ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿ ತಮ್ಮ ಕೆಲಸದಲ್ಲಿ ನಿವೃತ್ತಿಯಾದಂಥ ಮಹಾನುಭಾವರಿಗೆ ಗೌರವ ಸಮರ್ಪಣೆಯನ್ನು ಮಾಡಲಾಯಿತು. ಅವರೆಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಅಷ್ಟು ಜನಕ್ಕೂ ಕೂಡ ಇವತ್ತು ಮಹತ್ತರವಾಗಿರ್ತಕ್ಕಂಥ ಒಂದು ಗೌರವ ಸಮರ್ಪಣೆಯನ್ನು ಮಾಡಿರ್ತಕ್ಕಂಥ ಅವರ ಜೀವನ ಸಾರ್ಥಕ ಅಂತ ನಾವೆಲ್ಲರೂ ಕೂಡ ಕೊಂಡಾಡಿ ಅವರನ್ನು ಪರಿಚಯ ಮಾಡಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆ ಕಾರ್ಯಕ್ರಮದ ತದನಂತರ ನಮ್ಮ ಶಿವಕತೆ ಮತ್ತು ಹಾಸ್ಯೋತ್ಸವ ಮತ್ತು ವಚನ ಗಾಯನ ಕಾರ್ಯಕ್ರಮ ಇವತ್ತು ಬಹಳ ವಿಜೃಂಭಣೆಯಿಂದ ನಡೆಯತಕ್ಕಂಥ ಸಂದರ್ಭದಲ್ಲಿ ಇವತ್ತು ಭಕ್ತಿ ಎಂಬತಕ್ಕಂತಹದ್ದು ನಾಡಿನಾದ್ಯಂತವಲ್ಲ ವಿಶ್ವದಾದ್ಯಂತ ಶಿವಭಕ್ತಿಯನ್ನು ಕೊಂಡಾಡುವಂತಹ ದಿವಸ, ಭಗವಂತನನ್ನ ಧ್ಯಾನ ಮಾಡಿಕೊಳ್ಳುವಂತಹ ದಿವಸ, ಶಿವನನ್ನ ಭಕ್ತಿಯಿಂದ ಆರಾಧಿಸುವಂತಹ ದಿವಸ. ಏಕೆಂದ್ರೆ ಶಿಶಿರ ಋತುವಿನ ಮಹಾಪವಿತ್ರವಾಗಿರ್ತಕ್ಕಂಥ ಚತುರ್ದಶಿಯ ಪುಣ್ಯ ದಿವಸ, ಯಾವ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಈ ಮಹಾಶಿವರಾತ್ರಿಯ ಪುಣ್ಯ ದಿನ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗಬಹುದು. ಶಿವನು ಪಾರ್ವತಿಯನ್ನು ವರಿಸಿದಂತ ಪರ್ವತರಾಜನ ಮಗಳನ್ನ ಮದುವೆಯಾದಂತ ದಿವಸ ಮಹಾಶಿವರಾತ್ರಿ ಅಂತ ಕರೀತಾರೆ. ನಂಜುಂಡೇಶ್ವರ ಸಮುದ್ರ ಮಥನ ಮಾಡುವ ಸಂದರ್ಭದಲ್ಲಿ ಯಾವ ದೇವತೆಗಳು ರಕ್ಕಸರು ಸಮುದ್ರವನ್ನು ಕಡಿಯುವಾಗ ಹಾಲಾಹಲ ಉಕ್ಕಿ ಎಲ್ಲ ಜಲಚರ ಪ್ರಾಣಿ ಪಕ್ಷಿಗಳಾದಿಯಾಗಿ ರಾಕ್ಷಸರು ದೇವತೆಗಳೆಲ್ಲ ಸಾಯುವ ಸಂದರ್ಭದಲ್ಲಿ ವಿಷವನ್ನ ತಾನು ಪಾನ ಮಾಡಿ ನಂಜುಂಡೇಶ್ವರ ಎಂಬುದಾಗಿ ಹೆಸರಾದಂತ ಪವಿತ್ರವಾದಂತ ದಿವಸ ಮಹಾಶಿವರಾತ್ರಿ ಅಂತ ಕರೀತಾರೆ. ಮಲಯಮಾದೇಶ್ವರ ಭೂಲೋಕಕ್ಕೆ ಅವತರಿಸಿ ಬಂದಂತ ಶ್ರವಣಾಸುರನನ್ನು ಸಂಹಾರ ಮಾಡಿ 77 ಮಲೆಯಲ್ಲಿ ನೆಲೆಗೊಂಡಂತ ಮಹಾ ದಿವಸವೇ ಮಹಾಶಿವರಾತ್ರಿ ಅಂತ ಕರೀತಾರೆ. ಗೋಕರ್ಣದಲ್ಲಿ ಮಹಾಪವಿತ್ರವಾಗಿರ್ತಕ್ಕಂಥ ಯಾವ ಶಿವನಾತ್ಮಲಿಂಗವನ್ನು ತಂದು ರಾವಣ ಇರಿಸಿದಂತ ಮಹಾಪುಣ್ಯ ದಿವಸ ಮಹಾಶಿವರಾತ್ರಿ ಅಂತ ಕರೀತಾರೆ. ಇನ್ನು ಅದಕ್ಕೂ ಕೂಡ ಇಂದಿನ ದಿವಸಗಳಲ್ಲಿ ಒಬ್ಬ ಬೇಡನೊಬ್ಬ ಬೇಟೆಯಾಡಿಕೊಂಡು ತಾನು ಬಂದಾಗ ಆ ಬೇಡರ ಕಣ್ಣಪ್ಪನೆಂಬ ಮುಗ್ಧ ಭಕ್ತ ಬೇಟ ಸಿಗದ ಕಾರಣ ಕತ್ತಲಾಯಿತಲ್ಲ, ಹೊತ್ತು ಮುಳುಗಿದ ಮೇಲೆ ಅಲ್ಲೊಂದು ಮರವನ್ನು ಹತ್ತಿ ಕೂತ್ಕೊಂಡ. ಆ ಮರ ಹತ್ತಿ ಕೂತ್ಕೊಂಡು ಏನು ಮಾಡ್ತಾನೆ, ಯಾವುದಾದ್ರೂ ಪ್ರಾಣಿ ಬಂದ್ರೆ ಅದನ್ನ ನಾನು ಹಿಡಿಬೇಕು, ಬೇಟೆ ಆಡಬೇಕು ಅಂತ ಆ ಮರದ ಮೇಲೆ ಕೂತ್ಕೊಂಡು ಅವನಿಗೆ ಸ್ವಲ್ಪ ಕಣ್ಣು ಮಂಪರಾಗುತ್ತೆ, ನಿದ್ರೆ ಬರಂಗ ಆಗ್ತಾ ಇದೆಯಲ್ಲ ಅಂತ ತಾಳು ನಿದ್ರೆ ಬರಬಾರ್ದಾಗ ಏನಾದ್ರೂ ಮಾಡಬೇಕು ಅಂತ ಒಂದೊಂದು ಪತ್ರವನ್ನ ಬಿಡಿಸಿ ಕೆಳಗೆ ಬೀಳಿಸ್ತಾ ಇರ್ತಾನೆ, ನಿದ್ರೆ ಬರಬಾರ್ದು ಅಂತ. ಅದು ಬಿಲ್ಪತ್ರೆಯ ಮರ. ಆ ಒಂದೊಂದು ಪತ್ರವನ್ನು ಕೆಳಗಡೆ ಇಡ್ತಾ ಇದ್ದಾನಲ್ಲ, ಕೆಳಗಡೆ ಒಂದು ಉದ್ಭವ ಮೂರ್ತಿಯಾಗಿ ಶಿವಲಿಂಗವಿರುತ್ತೆ. ಆ ಶಿವಲಿಂಗದ ಮೇಲೆ ಇಡೀ ರಾತ್ರಿ ಎಲ್ಲ ತ್ರಿಕಾಲದಲ್ಲೂ ಕೂಡ ಆ ಬಿಲ್ಪತ್ರೆ ಮೇಲೆ ಬೀಳ್ತಾನೆ ಇರುತ್ತೆ. ಬೆಳಗಾಗೋಗುತ್ತೆ, ಬೇಟೆ ಸಿಗಲ್ಲ. ರಾತ್ರಿಯೆಲ್ಲ ಬಿಲ್ವಾರ್ಚನೆಯನ್ನು ಮಾಡಿದ್ದಾನೆ. ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷರಾಗಿ ಇಡೀ ರಾತ್ರಿಯೆಲ್ಲ ಪಾರಾಯಣ ಮಾಡಿ ಭಕ್ತಿಯಿಂದ ನನ್ನ ಧ್ಯಾನ ಮಾಡಿದಂತ ಇವತ್ತಿನ ದಿವಸವೇ ಮಹಾಶಿವರಾತ್ರಿ ಎಂಬುದಾಗಿ ಶಿವನು ಆರಾಧಿಸಿದ. ಮಂಟೆಯ ಸ್ವಾಮಿಯವರು ಸಿದ್ದಪ್ಪಾಜಿಯವರ ದರೆಗೆ ಬಂದಂತಹ ದಿವಸವೇ ಮಹಾಶಿವರಾತ್ರಿ ಅಂತ ಹೇಳ್ತೇವೆ. ಇಂತಹ ನೂರಾರು ಉದಾಹರಣೆಗಳನ್ನ ಇವತ್ತು ನಾವು ಕೊಡಬಹುದು. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಭಕ್ತಿಯಿಂದ ಪರಮಾತ್ಮನನ್ನು ನಾವು ಎಲ್ಲಿ ಕೂತು ನೆನೆಸ್ಕೊಳ್ತೀವೋ ಅಲ್ಲಿ ಭಗವಂತನಿರ್ತಾನೆ. ಅದಕ್ಕೆ ನಾದಪ್ರಿಯನೆಂಬರು ಶಿವನು ನಾದಪ್ರಿಯನಲ್ಲವಯ್ಯ, ವೇದಪ್ರಿಯನೆಂಬರು ಶಿವನು ವೇದಪ್ರಿಯನಲ್ಲವಯ್ಯ.
ನಾದವನುಡಿಸಿದ ರಾವಣಂಗೆ ಹರಹಾಸ್ಯವಾಯಿತು. ವೇದವನ್ನು ಓದಿದ ಬ್ರಹ್ಮಂಗೆ ಶಿರ ಹೋಯಿತು. ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಭಕ್ತಿಯಿಂದ ಪರಮಾತ್ಮನನ್ನು ಮೆಚ್ಚಿಸಬೇಕೆ ಹೊರತು ಇನ್ಯಾವ ಮಾರ್ಗದಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಅಂತ ಒಂದು ಭಕ್ತಿಯ ಪುಣ್ಯ ದಿವಸ ಇವತ್ತು ನಮ್ಮ ಮಹಾಮನೆ ಮಠ ಅಂದ್ರೆ ಇವತ್ತು ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸುಕ್ಷೇತ್ರ, ಲಕ್ಷಾಂತರ ಮಕ್ಕಳು ಓದಿರ್ತಕ್ಕಂಥ ಈ ವಿದ್ಯಾ ಕೇಂದ್ರ, ಇವತ್ತಲ್ಲಿ ಮಹಾಶಿವರಾತ್ರಿ ಆಚರಣೆ ಬಹಳ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೇವೆ. ನಮಗೆ ನಿಮಗೆಲ್ಲರಿಗೂ ಕೂಡ ಪರಶಿವನ ಕೈಲಾಸವಾಸನ ಆಶೀರ್ವಾದ ಸದಾ ತುಂಬಿರಲಿ. ಯಾಕೆಂದ್ರೆ ಶಿವರಾತ್ರಿಗೆ ಪ್ರಮುಖವಾದ ಕಾರಣ, ಪ್ರಮುಖವಾದ ಒಂದು ಉದಾಹರಣೆ ಅಂದ್ರೆ 1066 ವರ್ಷಗಳ ಹಿಂದೆ ಯಾವ ಜಗದ್ಗುರು ಶಿವರಾತ್ರೀಶ್ವರರು ಜಗತ್ತಿಗೆ ಮಹಾಪವಿತ್ರವಾದ ಸುತ್ತೂರು ಎಂಬ ಸ್ಥಳವನ್ನ, ಕ್ಷೇತ್ರವನ್ನ ಜಗತ್ತಿಗೆ ಸಮರ್ಪಿಸಿದ ದಿವಸ ಶಿವರಾತ್ರಿ ಅಂತ ಕರೀತಾರೆ. ಆ ಊರ ಹೆಸರೇ ಸುತ್ತೂರು. ಅಲ್ಲಿರ್ತಕ್ಕಂಥ ಜಗದ್ಗುರುವೇ ಶಿವರಾತ್ರೀಶ್ವರರು. 1066 ವರ್ಷಗಳ ಹಿಂದೆ ಈಗಿರ್ತಕ್ಕಂಥ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು 24ನೇವರು. ಅಂದ್ರೆ ಇಂಥ ಮಹತ್ತರವಾಗಿರ್ತಕ್ಕಂಥ ಶಿವರಾತ್ರಿಗೆ ಅನೇಕ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾ ಈ ಪವಿತ್ರವಾದ ಪುಣ್ಯ ದಿವಸ, ಪ್ರಶಾಂತವಾಗಿರ್ತಕ್ಕಂಥ ಚಳಿಗಾಲಮಯವಾಗಿ ಬೇಸಿಗೆ ಕಾಲ ಪ್ರಾರಂಭವಾಗಿರ್ತಕ್ಕಂಥ ಈ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಆ ಶಿವನನ್ನ ಭಕ್ತಿಯಿಂದ ಆರಾಧಿಸುವಂತ ಒಂದು ಪುಣ್ಯ ದಿವಸ. ಅದಕ್ಕೆ ಹೇಳ್ತಾರೆ, ಜಗದೊಳಗೆ ಯಾವುದು ನಮದಲ್ಲ, ಭಗವಂತನ ಭಕ್ತಿ ಒಂದೇ ನಮದು. ಆ ಭಕ್ತಿಯನ್ನು ನಾವೆಲ್ಲರೂ ಕೂಡ ಇಲ್ಲಿ ಸಂಪಾದನೆ ಮಾಡಿಕೊಳ್ಳುವಂತ ಒಂದು ಒಳ್ಳೆಯ ದಿವಸ. ಕೆಲವರಿಗೆ ಫಲಹಾರ ಜಾಸ್ತಿ ಆಗಿದೆ ಅಂತ ಕಾಣಿಸುತ್ತೆ, ನಿದ್ರೆ ಬರ್ತಾ ಇರುತ್ತೆ, ವಾಲಾಡ್ತಾ ಇರ್ತಾರೆ. ಅದನ್ನೆಲ್ಲವನ್ನು ನಾವು ಇವತ್ತು ತಡೆದು ಭಗವಂತನ ಪುಣ್ಯ ಕಥೆಯನ್ನು ಪೂರ್ತಿಯಾಗುವ ತನಕ ಕೇಳಿದಾಗ ಇವತ್ತು ಇಲ್ಲಿ ಮಹಾಶಿವರಾತ್ರಿ ನಾವು ಮಾಡಿದ್ದು ಕೂಡ ಸಾರ್ಥಕಮಯವಾಗುತ್ತೆ. ಅಂತ ಪವಿತ್ರವಾದ ಪುಣ್ಯ ದಿವಸ ಲಕ್ಷೋಪಲಕ್ಷ ಜನ ಸುತ್ತೂರು, ಪವಿತ್ರವಾದ ಮಲೈಮಾದೇಶ್ವರನ ಬೆಟ್ಟ, ಗೋಕರ್ಣ, ಅನೇಕ ಪುಣ್ಯಕ್ಷೇತ್ರ ಧರ್ಮಸ್ಥಳಗಳಲ್ಲಿ ಲಕ್ಷೋಪಲಕ್ಷ ಜನ ಜಾಗರಣೆ ಮಾಡುವುದಕ್ಕೆ ಅಂತ ಹೋಗಿ ಭಗವಂತನ ಸನ್ನಿಧಾನಕ್ಕೆ ಸೇರಿದ್ದಾರೆ. ಇವತ್ತು 1000 ಜನ ಇವತ್ತು ನಮ್ಮ ಮಹಾಮನೆಗೆ ಬಂದು ಸೇರಿದ್ದಾರೆ. ಇವತ್ತು ಜಾಗರಣೆ ಮಾಡಬೇಕು, ಪರಶಿವನನ್ನು ಆರಾಧಿಸಬೇಕು ಅಂತ ಪವಿತ್ರವಾದಂತ ಶಿವರಾತ್ರಿಯನ್ನ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡೋಣ. ಎಲ್ಲರೂ ಒಂದ್ಸಾರಿ ಜೋರಾಗಿ ಹೋಗಿ ನಮ್ಮ ಕಾರ್ಯಕ್ರಮಕ್ಕೆ ತದನಂತರ ಸ್ವಾಗತವನ್ನು ಬಯಸ್ತಾರೆ. ಉಘೇ ಮಲ್ಲಯ್ಯ, ಉಘೇ ಉಘೇ ಮಾದೇಶ್ವರ, ಹಾನುಮಲೆ, ಚೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, 77 ಮನೆ ಒಳಗೆ ತಪ್ಪದ ನಲುದು ನಾಡುವಂತ ನಮ್ಮ ತುಮಲೆಯ ಮಾಧವನ ಪಾದಕೊಂಸಾರು ಉಘೇನಪ್ಪ, ಉಘೇ ಮಲ್ಲಯ್ಯ. ಹುಡುಗಾಯಿ ಬಸಪ್ಪ, ಹಿಡುಗಾಯಿ ಬಸಪ್ಪ, ಸಿಂಗಾಲ ಕಟ್ಟೆ ಬಸವೇಶ್ವರನ ಪಾದಕೊಂಸಾರು ಉಘೇನಪ್ಪ, ಬಸವೇಶ್ವರನ ಪಾದಕೊಂಸಾರು ಉಘೇನೆ, ನಮ್ಮ ಶಿವಲಿಂಗೇಂದ್ರ ಮಹಾಸ್ವಾಮಿಗಳವರ ಪಾದಕೊಂಸಾರು ಉಘೇನೆ, ನಮ್ಮ ದಾನೇಶ್ವರ ಸ್ವಾಮಿಗಳವರ ಉಘೇನೆ. ಆ ಬತ್ತಿ ಬತ್ತಿ ಸೂರ್ಬತ್ತಿ ಸೂರ್ಬತ್ತಿ ಸಾಂಬ್ರಾಣಿ ಬತ್ತಿ ತಿರುಗಂಧದ ಬತ್ತಿ ಗೌರಿ ಸುತ್ತಿ ಬಿದ್ರು ಬುದ್ಧಿ ಒಳಗೆ ಹೊಡೆದು ಮೂಡಿರುವಂತ ನಮ್ಮ ನಾಗಮಲೆಯನ ಪಾದಕೊಂಸಾರು ಉಘೇನಪ್ಪ, ಉಘೇ ಮಲ್ಲಯ್ಯ, ಮಲ್ಲೇಶ್ವರನ ಪಾದಕ್ಕೆ, ವೀರಭದ್ರೇಶ್ವರನ ಪಾದಕ್ಕೆ, ಪಾರ್ವತಿ ಪರಮೇಶ್ವರ ಪಾದಕ್ಕೆ, ಬಸವೇಶ್ವರನ ಪಾದಕ್ಕೆ, ಶಿವರಾತ್ರೀಶ್ವರ ಪಾದಕ್ಕೆ, ಗುರುಮಲ್ಲೇಶ್ವರ ಪಾದಕ್ಕೆ, ಕಂಬಳೇಶ್ವರ ಪಾದಕ್ಕೆ, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ, ಕೂಗದೇದವರ ಪಾದಕ್ಕೆ. ಇಷ್ಟೊತ್ತು ಗಂಟು ಪ್ರಸಾದ ವಿನಿಯೋಗ ನಡೀತು. ತಾವೆಲ್ಲರೂ ಆನಂದವಾಗಿ ಎಲ್ಲಾ ಕೆಲಸನೂ ಮುಗಿಸಿದಿರ. ಪೂಜೆ ಪುನಸ್ಕಾರ ಪ್ರಸಾದ ಅಂತೂ ಚೆನ್ನಾಗಿ ಮುಗಿಸಿದಿರ. ಆದ್ರೆ ಈ ಕೆಲಸದಲ್ಲಿ ಎಲ್ಲರೂ ಕೂಡ ಬಹಳ ನಷ್ಟವಾಗಿ ಕಾಣ್ತಾ ಇದೆ. ಎಲ್ಲರೂ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕು. ಏನೋ ಬಲವಂತವಾಗಿ ಶಿವರಾತ್ರಿ ಮಾಡ್ದಂಗೆ ಕಾಣ್ತಾ ಇದೆ. ನಾವೆಲ್ಲರೂ ಸಂತೋಷದಿಂದ ಶಿವರಾತ್ರಿಯನ್ನು ಆಚರಿಸಬೇಕು. ಅದಕ್ಕೆ ನಾವೆಲ್ಲರೂ ಒಂದ್ಸಾರಿ ಜೋರಾಗಿ ಕೂಗಬೇಕು. ಯಾಕೆಂದ್ರೆ ಇವತ್ತು ನಾವೇನು ಕೂಗ್ತೀವಿ, ಇವತ್ತು ಏನು ನಾವು ಭಕ್ತಿಯಿಂದ ಆರಾಧಿಸ್ತೀವಿ, ಅದೊಂದೇ ನಮಗೆ ನಂಬಿಕೆ. ನಾಳೆ ಏನು ಅಂತ ನಮಗೆ ಗೊತ್ತಿಲ್ಲ. ನಾಳೆ ನಾವು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅಂದ್ರೂ ನಮಗೆ ಮಾಡುವಂತ ನಂಬಿಕೆ ನಮಗಿಲ್ಲ. ಅದಕ್ಕೆ ಎಲ್ಲರೂ ಒಂದ್ಸಾರಿ ಜೋರಾಗಿ ಕೂಗ್ಬಿಡೋಣ. ಯಾಕೆಂದ್ರೆ ಇವತ್ತು 13ನೇ ವರ್ಷದ ಕಾರ್ಯಕ್ರಮ. 12ನೇ ವರ್ಷದಲ್ಲಿ ಇದ್ದವರು 13ನೇ ವರ್ಷದಲ್ಲಿ ಎಷ್ಟೋ ಜನ ಇಲ್ಲವೇ ಇಲ್ಲ. ಅದಕ್ಕೆ ನೋಡಿ, ಯಾರಿಗೂ ಶಾಶ್ವತವಲ್ಲ, ಸಿಕ್ಕಿರೋ ಈ ದಿವಸ ನಮಗೆ ಶಾಶ್ವತ. ಈ ಚಿಕ್ಕ ಮಕ್ಕಳಾರು ಹೆಚ್ಚಾಗಿದ್ರೆ ಅವಾರು ಕೂಗ್ತಿದ್ವು, ಮಲ್ಕೊಂಬಿಟ್ಟವೆ. ಇನ್ನು ಅಕ್ಕನ ಬಳಗದವರೆಲ್ಲ ಹೆಚ್ಚಿನ ಸಂಖ್ಯೆಲ್ಲ ಆಡ್ತಾವೆ. ಬರ್ರ ಈ ಕಡೆಗೆ. ಇನ್ನು ಅಕ್ಕನ ಬಳಗದಲ್ಲ ಒಂದು ಗುಂಪೇ ಇದ್ದಾರೆ, ಅವ್ರು ಕೂಗ್ಬೇಕು ಅಂತ ಕೂತಿದ್ರು. ನಾಚಿಗೆ ಊರಿಂದ ಆಚೆಗೆ, ಗುಂಡ್ಲುಪೇಟೆಯಿಂದ ಆಚೆಗೆ. ಎಲ್ಲರೂ ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ನಮ್ಮ ಯುವಕ ಮಿತ್ರ ಮಂಡಳಿಯವರು, ಬಂಧು ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸೇರಿದ್ದಾರೆ.
ಇವತ್ತು ನಾವೇನು ನಿರೀಕ್ಷೆ ಮಾಡಿದ್ದು ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಎಲ್ಲರೂ ಕೂಡ ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಂದ್ಬಿಡೋಣ. ನಿಮ್ಮ ಕೂಗು ಆ ಮಲೈಮಾದೇಶ್ವರನಿಗೆ, ಆ ಪರಮಾತ್ಮನಿಗೆ ಕೇಳಿಸ್ಬೇಕು. ನೀವು ಕೂಗ್ತಿರೋದು ನನಗೆ ಕೇಳಿಸ್ತಾ ಇಲ್ಲ. ಒಂದು ಸ್ವಲ್ಪ ಜೋರಾಗಿ ಉಗೇ ಮಲ್ಲಯ್ಯ, ಉಗೇ ನಂಜುಂಡೇಶ್ವರ ಬಾಲಕೆ, ಉಗೇ ದಾನೇಶ್ವರ ಸ್ವಾಮಿ ಬಾಲಕೆ, ಉಗೇ ಬಸವೇಶ್ವರ ಬಾಲಕೆ, ಉಗೇ ಮಲ್ಲೇಶ್ವರ ಬಾಲಕೆ. ಉಗೇ ಕೂಗಿತಾ ಇದಕ್ಕ ಸಮಜೋದರೆ ಬೇರೆಯವ್ರ ಮನೆ ಸುದ್ದಿ ಆಡಕ್ ಬಿಟ್ಬಿಡಿ. ಗೊಂಬಪ್ಪನ್ ಮಾಡ್ಕೊಂಡಿಸ್ತಾರಲ್ಲ ಅನ್ಕೋತವ್ರ. ಉಗೇ ಮತ್ ಮಲ್ಲಯ್ಯ, ಬಸವೇಶ್ವರ ಬಾಲಕೆ, ಶಿವಲಿಂಗೇಂದ್ರ ಸ್ವಾಮಿಗಳವರ ಬಾಲಕೆ, ಉಗೇ ಮತ್ ಮಲ್ಲಯ್ಯ. ಆನುಮಲೆ ಆಸಿಕೊಂಡು ಜೇನುಮಲೆ ಒತ್ತುಕೊಂಡು, ಆನುಮಲೆ ಆಸಿಕೊಂಡು ಜೇನುಮಲೆ ಹೊತ್ತುಕೊಂಡು, ಬುದ್ಧಿಮಲೆ ನೆನೆಸಿಕೊಂಡು, ಕಂಕುಮಲೆ ನೆನೆಸಿಕೊಂಡು, ಹತ್ತುಮಲೆ ತುಮಲೆ ಪಚ್ಚಮಲೆ ಬಾನುಮಲೆ, ಇಂಜುಮಲೆ ಕೆಂಜಾಡುಮಲೆ, ರುದ್ರಾಕ್ಷಿ ಕಣಗಾಕ್ಷಿ ಮಲೆ, 77 ಮಲೆ ಸುಸುಗಲೆ ನಿಂಬಲ್ಲಿ ಹೊರಗಟ್ಟವಗೆ, ಅಪ್ಪ ಮರಪ್ಪ ನಾಟರಿ ಏಕದಲ್ಲಿ ಹೊರಗಟ್ಟವಗೆ. ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ. ಬಸವನ ತಲೆಗಳು ಬಿಟ್ಟು ಸಂತಾನ ಎಡಗಡೆ ಬಿಟ್ಟು, ಬಸವನ ತಲೆಗಳು ಬಿಟ್ಟು ಸಂತಾನ ಎಡಗಡೆ ಬಿಟ್ಟು, ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ, ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ, ನಿಂತು ತಲೆ ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ, ಗಟ್ಟಿ ನಿಂತು ತಲೆ ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ. ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ. ಲಕ್ಷ್ಮಣನ ಸುಟ್ಟು ನೆತ್ತಿ ಮ್ಯಾಗ ಪಾದವನಿಟ್ಟು, ಲಕ್ಷ್ಮಣನ ಸುಟ್ಟು ನೆತ್ತಿ ಮ್ಯಾಗ ಪಾದವನಿಟ್ಟು, ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟು, ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟು, ಬಾಳು ಗಾತ್ರವುಳ್ಳ ಸಿಗೆ ಗಂಧ ಗುತ್ತಿ ಮರದಲ್ಲಿ ಹೊರಗಟ್ಟವಗೆ, ಬಾಳು ಗಾತ್ರವುಳ್ಳ ಸಿಗೆ ಗಂಧ ಗುತ್ತಿ ಮರದಲ್ಲಿ ಹೊರಗಟ್ಟವಗೆ. ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮಲ್ಲಯ್ಯ. ಬಸವೇಶ್ವರ ಬಾಲಕರೇ, ಮಲ್ಲೇಶ್ವರ ಬಾಲಕರೇ, ದಾನೇಶ್ವರ ಸ್ವಾಮಿ ಬಾಲಕರೇ, ಮಂಗಳ್ಳಿ ಮಲ್ಲೇಶ್ವರನ ಬಾಲಕರೇ, ಹರಗದಡ್ಡವರ ಬಾಲಕರೇ, ದಪ್ಪಾದಿ ಮಲ್ಲೇಶ್ವರ ಸ್ವಾಮಿಯವರ ಬಾಲಕರೇ. ಉಗೆಯಲ್ಲಿ ಉಗೆಯಲ್ಲಿ ಉಗೆ ಉಗೆ ಉಗೆಯಲ್ಲಿ ಉಗೆಯಲ್ಲಿ ಉಗೆ ಉಗೆ
ಎಲ್ಲರೂ ಕೂಗಿದ್ದಾರೆ. ಇನ್ನು ಕೆಲವು ಪುಣ್ಯಾತ್ಕಿತಿರು ಕೂಗಿಲ್ಲ ಬಿಡಿ, ಅವ್ರು ಬೆಳಗಾದ್ರೂ ಕೂಗಲ್ಲ ಅವರು. ಅಂದ್ರೆ ಕೂಗಿದಾರೆ ಆರಿಸ್ಬಿಟ್ಟು ಅನ್ನೋದಕ್ಕೆ ಶಿವರಾತ್ರಿ ನಿಂತೋದ್ದಕ್ಕೆ ಹೋಗಿದಾರ ಅಂತಾರೆ. ಅಂದ್ರೆ ಶಿವರಾತ್ರಿ ಆಗೋಗುತ್ತೆ, ನಿಮ್ ಭಕ್ತಿ ಭಗವಂತನ ಮೆಚ್ಚುಗೆ ಆಗ್ಬೇಕಲ್ಲ, ಅದಕ್ಕೆ ಮಧ್ಯದಲ್ಲಿ ಯಾರು ಹೋಗಬಾರ್ದು. ಟೀಗಿ ಎಲ್ಲ ವ್ಯವಸ್ಥೆ ಮಾಡವ್ರೆ ನಮ್ಮ ಸಂಘದವರು. ಎಲ್ಲಾರ್ಗು ಇವತ್ತು ಶಿವರಾತ್ರಿಯ ಒಂದು ಜಾಗರಣೆ ಚೆನ್ನಾಗಿ ನಡಿಬೇಕು ಅಂತ ನಮ್ಮ ಅಧ್ಯಕ್ಷರು ಗುರು ಹಿರಿಯರೆಲ್ಲರ ಸಮಕ್ಷಮದಲ್ಲಿ ಈ ಒಂದು ಪುಣ್ಯ ಕಾರ್ಯಕ್ರಮ. ಈಗ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನುಡಿಗಳ ಜೊತೆಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭಿಸೋಣ. ಎಲ್ಲ ಶರಣ ಬಂಧುಗಳೇ, ಯಾವ ಕತೆ ಮಾಡಬೇಕು ಅಂತ ಗುರುಗಳು ನಮ್ಮನ್ನೇ ಕೇಳ್ತಾವ್ರೆ. ಎಲ್ಲರೂ ಒಂದೊಂದು ಹೇಳ್ಬಿಡ್ತೀರಿ. ನಾವು ಶಿವ ಕತೆ ಮಾಡಿ ಅಂತ ಹೇಳಿದೀವಿ. ಬಸವೇಶ್ವರದ್ದು ಕತೆ ಮಾಡಿದ್ದಾರೆ ಆಲ್ರೆಡಿ. ಅದರಿಂದ ಒಂದು ಚೆನ್ನಾಗಿರ್ತಕ್ಕಂಥ ಶಿವ ಕಥೆಯನ್ನು ನಮ್ಮ ಎಲ್ಲ ಗುಂಡ್ಲುಪೇಟೆಯ ವೀರಶೈವ ನೌಕ ಎಲ್ಲ ಬಂಧುಗಳಿಗೆ ಉಣಬಡಿಸ್ಬೇಕು ಅಂತ ನಾವು ಶಿವಕುಮಾರ್ ಶಾಸ್ತ್ರಿಗಳನ್ನ ಕೇಳ್ಕೊಳ್ತಾ ಇದ್ವಿ. ಯಾಕಂದ್ರೆ ಅವ್ರು ಸಿಕ್ಕದೆ ಭಾಳ ಅಪರೂಪ. ಹೋದ ವರ್ಷ ಹೆಚ್ಚು ಕಡಿಮೆ ಅವರು ನನಗೆ 1 ತಿಂಗಳು ಸತಾಯಿಸಿದ್ರು, ಇವತ್ತು ಹೇಳ್ತೀನಿ ಅಂತೇಳಿ. ಮಾರ್ಚ್ 12ನೇ ತಾರೀಕು ಒಪ್ಕೊಂಡ್ರು, ಏನೋ ಫೆಬ್ರವರಿ ಇವತ್ತು ಬರೋದಕ್ಕೆ. ಸೊ ಆ ಒಂದು ನಿಟ್ಟಿನಲ್ಲಿ ತುಂಬ ನೆನ್ನೆನೂ ಕೂಡ ಬೆಂಗಳೂರಲ್ಲಿ 2 ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿನಿತ್ಯ ವರ್ಷದ 365 ದಿನದಲ್ಲಿ ಸುಮಾರು ಒಂದು 300 ದಿನ ಕಾರ್ಯಕ್ರಮ ಇರುತ್ತೆ ಅವ್ರದ್ದು. ಆ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ. ನಮ್ಮ ಸಮುದಾಯದವರು, ನಮಗೂ ಕೂಡ ತುಂಬ ಅಭಿಮಾನ ಇದೆ. ಅವ್ರು ಇನ್ನೂ ಉತ್ತಮವಾಗಿ ಬೆಳೀಲಿ, ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡಲಿ. ನಾವು ಕೂಡ ಇನ್ನೂ ಹಲವಾರು ಬಾರಿ ಅವರು ನಮ್ಮ ಗುಂಡ್ಲುಪೇಟೆಗೆ ಬರೋದಕ್ಕೆ ತುಂಬ ಖುಷಿ ಪಡ್ತಾರೆ. ಹತ್ತಿರದಲ್ಲಿದೆ, ನಾವು ಪೂಜೆಗೆ ಎಲ್ಲ ಮಾಡ್ಕೊಂಡು ಆರಾಮಾಗಿ ಬರ್ಬೋದು ಅಂತೇಳಿ ತುಂಬ ಖುಷಿಯಾಗಿ ಒಪ್ಕೋತಾರೆ. ಅವರಿಬ್ಬರು ಮಕ್ಕಳು ಕೂಡ ಇದೇ ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಮಗ ಅವ್ರನ್ನ ಆರ್ಥೋಪೆಡಿಕ್ MS ಮಾಡಿಸಿ ಒಳ್ಳೆ ಡಾಕ್ಟರ್ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿಯಾಗಿತ್ತು ಅವ್ರ ಮನೆಗೆ ಹೋದ್ರೆ ಕೆಸರೆಗೆ. ಆ ನಿಟ್ಟಿನಲ್ಲಿ ಅವರು ತುಂಬ ಚೆನ್ನಾಗಿ ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ನಮ್ಗಳಿಗೆ ಈ ಒಂದು ಶಿವರಾತ್ರಿಯ ಜಾಗರಣೆಯ ಒಂದು ಇದನ್ನ ನಮ್ಗೆ ಉಣಬಡಿಸ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತಮವಾದಂಥ ಒಂದು ಶಿವಕಥೆಯನ್ನು ನಮಗೆ ಅವರು ದಯಪಾಲಿಸಬೇಕು ಅಂತ ಎಲ್ಲರ ಪರವಾಗಿ ನಾನು ಅವರನ್ನ ಅಭಿಮಾನದಿಂದ ಕೇಳ್ಕೊಳ್ತಾ ಇದ್ದೀನಿ. ಮುಟ್ಟಿದರೆ ಶಿವನಾಣೆ ಮತ್ತೆ ಭೂಕೈಲಾಸ 2ರಲ್ಲಿ ಮುಟ್ಟಿದರೆ ಶಿವನಾಣೆ ಕಥೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೊಸ ಕತೆ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನೇ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ. ನಮ್ಮ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಪುಣ್ಯಕಥೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಮಹಾಮನೆ ಗುಂಡ್ಲುಪೇಟೆಯ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಮತ್ತು ಬಸವೇಶ್ವರ ನೌಕರರ ಪತ್ತಿನ ಸಹಕಾರ ಸಂಘದ 13ನೇ ವರ್ಷದ ಶಿವರಾತ್ರಿ ಪುಣ್ಯ ಕಾರ್ಯಕ್ರಮ. ನಮ್ಮ ಸ್ನೇಹಿತರ ಅಧ್ಯಕ್ಷರು ಹೇಳಿದ ಹಾಗೆ ಬಹಳ ಅದ್ಭುತವಾದಂಥ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಬಹಳ ಸಂತೋಷ ಇಲ್ಲಿಗೆ ಬರೋದಕ್ಕೆ. ಯಾಕೆಂದ್ರೆ ಎಲ್ಲರೂ ಬಹಳ ನಿಷ್ಠೆಯಿಂದ ಭಕ್ತಿಯಿಂದ ಇಲ್ಲಿ ಒಂದು ಶಿವಪೂಜೆ ಮತ್ತು ಪ್ರಸಾದ ವಿನಿಯೋಗ ಎಲ್ಲವನ್ನು ಮಾಡಿ, ಎಲ್ಲಕ್ಕಿಂತ ಹೆಚ್ಚಾಗಿ ಹಿರಿಯರಿಗೆ ಮತ್ತು ಗೌರವವನ್ನು ಸಲ್ಲಿಸೋದ್ರ ಜೊತೆಗೆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ಕೊನೆಗೆ ಒಂದು ಶಿವಕಥೆಯನ್ನು ಕೇಳಬೇಕು ಅಂತ ಸುತ್ತಮುತ್ತಲ ಊರು ಜನರಿಂದ ಅನೇಕ ಜನ ಬಂದವರು. ಅಂದ್ರೆ ಈ ವಿಚಾರ ಗೊತ್ತಾಗಿ ಸುಮಾರು ಜನ ಶಿವರಾತ್ರಿ ಜಾಗರಣೆ ಮಾಡಕ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಆಶೀರ್ವಾದ ಸದಾ ತುಂಬಿರಲಿ. ನಮ್ಮ 3 ತಂಡಗಳಲ್ಲಿ ಇವತ್ತು ಒಬ್ಬರು ಚಾಮರಾಜನಗರದ ವಿರಕ್ತ ಮಟ್ಟದಲ್ಲಿ ನಮ್ಮ ಭರತ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಇನ್ನೊಬ್ಬ ಮಗ ಹೋದ ವರ್ಷ ಇಲ್ಲಿಗೆ ಬಂದಿರೋ ದಿಲೀಪ್ ಕುಮಾರ್ ಅವರು ಹಾಸನ್ ಡಿಸ್ಟಿಕ್ ನುಗ್ಗೇಹಳ್ಳಿ ಗ್ರಾಮದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅವರ ಕಾರ್ಯಕ್ರಮ ಈಗ ಪ್ರಾರಂಭವಾಗಿದೆ. ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ. 2026ರ ಈ ಒಂದು ಮಹಾಶಿವರಾತ್ರಿ ಇವತ್ತು ನಮಗೆ ಸಿಕ್ಕಿದೆ. ನಾವೆಲ್ಲರೂ ಕೂಡ ಆಯುಷ್ವಂತರಾಗಿ ಸುಖ ಸಂಪದಗಳ ಆರೋಗ್ಯ ಭಾಗ್ಯವನ್ನು ಭಗವಂತ ಚೆನ್ನಾಗಿ ಕೊಡ್ಲಿ ಅಂತ ಇವತ್ತು ಆ ಪರಶಿವನ ಪಾರಾಯಣ ಮಾಡತಕ್ಕಂಥ ಒಂದು ಒಳ್ಳೆ ದಿವಸ. ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ 3 ಗಂಟೆಗೊಂದ್ಸಾರಿ ಅಭಿಷೇಕವನ್ನು ಮಾಡಿ ಪರಮಾತ್ಮನನ್ನು ಭಜಿಸಬೇಕು. ಇಲ್ಲಿ ನೋಡಿದ್ರೆ ಒಂದು ಅಭಿಷೇಕಕ್ಕೆ ಎಡವಟ್ಟ ಕೂತದೆ. ಇಲ್ಲಿ
ಇನ್ನು 3 ಗಂಟೆ ಟೈಮ್ಗೆ ಇವರು ಎಷ್ಟು ಜನ ಖಾಲಿ ಆಯ್ತಾರೋ ಅದು ಗೊತ್ತಿಲ್ಲ. ಒಟ್ಲಿ ಜಾಗರಣೆ ಮಾಡಕ್ ಬಂದವರೇ ಖಾಲಿ ಆಗಲ್ಲ. ಮೊದಲೇ ಒಂದ್ಸಾರಿ ನೋಡಿದ್ದೀನಿ, 2 ಸಾರಿ. ನೀವೆಲ್ಲರೂ ಕೂಡ ಭಕ್ತಿಯಿಂದ ಪರಶಿವನನ್ನ ಧ್ಯಾನ ಮಾಡ್ತಾ ಅವನ ಕರುಣ ಕಟಾಕ್ಷಕ್ಕೆ ನೀವೆಲ್ಲರೂ ಒಳಗಾಗೋಣ. ಇವತ್ತಿನ ಕತೆ ಮುಟ್ಟಿದರೆ ಶಿವನಾಣೆ ಅಥವಾ ತಿರುಣಿಯಲ ಕಂಠ. ಮುಟ್ಟಿದರೆ ಶಿವನಾಣೆ. ನೀವೇನಾದ್ರೂ ಅರ್ಧದಲ್ಲಿ ಎದ್ದೋದ್ರು ಶಿವನಾಣೆ. ಶಿವರಾತ್ರಿ ದಿನ ಆಣೆ ಹಾಕಾಗಿದೆ. ಈ ಕತೆ ಎಷ್ಟು ಶಕ್ತಿಯುತವಾಗಿ ಶಿವನ ಕತೆ ಅಂದ್ರೆ 63 ಪುರಾತನರು ಅಂತ ಶಿವಶರಣರು ಅಂತ ಬರುತ್ತೆ. 63 ಪುರಾತನರು ಶಿವಶರಣರು. ಅದರಲ್ಲಿ ಒಬ್ಬ ಇವನು ತಿರುನೀಲಕಂಠ ಅಂತ. ಪರಶಿವನಿಗೋಸ್ಕರವಾಗಿ ತಾನು ಹೇಗೆ ಜೀವನವನ್ನು ತ್ಯಾಗ ಮಾಡದಂತ ಈ ಗಂಡ ಹೆಂಡತಿಯರ ಕತೆ, ಒಳ್ಳೆ ಹಾಸ್ಯ ಜೊತೆಗೆ ಒಳ್ಳೆಯ ಸತಿಪತಿಗಳ ಕತೆ ಇವತ್ತು ಪರಶಿವನಿಗೆ ಮೆಚ್ಚುಗೆ ಆಗುವಂತ ಕತೆ. ಯಾಕೆಂದ್ರೆ ಒಬ್ಬ ಭಕ್ತ ಕಣ್ಣುಗಳನ್ನು ಕಿತ್ತುಕೊಟ್ಟು ಶಿವ ಮೆಚ್ಚಿದ ಕಣ್ಣಪ್ಪ ಅನ್ಸ್ಕೊಂಡ. ಇನ್ನೊಬ್ಬ ಭಕ್ತ ರಾಜ್ಯಾದಿ ಸಕಲೇಶ್ವರಗಳನ್ನು ದಾನ ಮಾಡಿ ಹೆಂಡತಿಯನ್ನು ಮಾರ್ಕೊಂಡು ಸ್ಮಶಾನದಲ್ಲಿ ಹೆಣಗಳನ್ನು ಹೊತ್ತು ಸತ್ಯ ಹರಿಶ್ಚಂದ್ರ ಅನ್ಸ್ಕೊಂಡ ಪರಶಿವನಲ್ಲಿ. ಇನ್ನೊಬ್ಬ ಭಕ್ತ ತನ್ನ ಮಗನನ್ನ ಕತ್ತರಿಸಿ ಜಂಗಮ ರೂಪದಲ್ಲಿ ಬಂದಿರತಕ್ಕಂಥ ಪರಶಿವನಿಗೆ ಅಡುಗೆ ಮಾಡಿಕ್ಕದ. ಇನ್ನೊಬ್ಬ ಭಕ್ತ 1 ಮೊಳೆ ಬಟ್ಟೆಯನ್ನು ನೇದು ದೇವರ ದಾಸಿಮಯ್ಯ ಅನ್ಸ್ಕೊಂಡ. ಇವರೆಲ್ಲ ಶಿವನಿಗೋಸ್ಕರವಾಗಿ ಮಾಡಿದ ತ್ಯಾಗಗಳು. ಆದರೆ ಈ ದಂಪತಿಗಳು ಮುಟ್ಟಿದರೆ ಶಿವನಾಣಿ ಅಂತ ಆಣೆ ಮಾಡಿ ಜೀವನ ಪರ್ಯಂತರ ಒಬ್ಬರು ಮುಟ್ಟದೇ ಕಾಲ ಕಳೆಯುವಂತ ಪರಶಿವನೇ ಭೂಲೋಕಕ್ಕೆ ಬಂದು ಪರೀಕ್ಷೆ ಮಾಡಿ ಅವರಿಗೆ ಕೈಲಾಸವನ್ನು ಕೊಟ್ಟಂತ ಒಂದು ಪುಣ್ಯಕತೆ ಇವತ್ತು ನೀವೆಲ್ಲರೂ ಕೂಡ ಕೇಳ್ತೀರಾ. ಮುಟ್ಟಿದರೆ ಶಿವನಾಣೆ, ನೀವು ಮಧ್ಯದಲ್ಲಿ ಎದ್ದೋದ್ರು ಶಿವನಾಣೆ. ಅದಕ್ಕೆ ಈ ಶಿವನನ್ನ ಇವತ್ತು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೋಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಓಂ ನಮಃ ಶಿವಾಯ ಶಿವಾಯ ಜೋರಗಳಿ ನೋಡೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವನೊಲಿದರೆ ಭಯವಿಲ್ಲ, ಶಿವ ಮುನಿದರೆ ಬದುಕಿಲ್ಲ. ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ. ಓಂ ನಮಃ ಶಿವಾಯ. ಜಡೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ. ಜಡೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ. ಹೆಣ್ಣೊಳಗೆ ಉರಿವ ಬೆಂಕಿಯ ಮುಟ್ಟಿಟ್ಟು ಕೊಟ್ಟು ನಗುವ ನಮ್ಮ ಶಿವನ ಕಣ್ಣೆಯ. ಅಮ್ಮಮ್ಮವನ ಮಗವೇನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ. ಪಟ್ಟೆ ಪೀತಾಂಬರವಿಲ್ಲ, ಬಂಗಾರದ ಒಡವೆಗಳಿಲ್ಲ. ಶಿವ ಶಿವ ಪಟ್ಟೆ ಪೀತಾಂಬರವಿಲ್ಲ, ಬಂಗಾರದ ಒಡವೆಗಳಿಲ್ಲ. ಭೂಮಿಯಲ್ಲಿ ಬಳಿದು ಮೈಗಲ್ಲ ಹೊರಳಲ್ಲಿ ಸುತ್ತಿಕೊಂಡನು. ಹಿಮಗಿರಿಯಾಗಿ ಆಯಾಗಿ ಅಲ್ಲೇ ಕುಳಿತನು. ಜಡೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ. ಕಣ್ಣೊಳಗೆ ಇರುವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ಶಿವನ ಕಣ್ಣೆಯ. ಅಮ್ಮಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ.
ವಿಷವನ್ನೇ ಕುಡಿದ ಒಮ್ಮೆ ಯಮನನ್ನೇ ತಡೆದ ಒಮ್ಮೆ ನಮ್ಮ ಶಿವ. ವಿಷವನ್ನೇ ಕುಡಿದ ಒಮ್ಮೆ ಯಮನನ್ನೇ ತಡೆದ ಒಮ್ಮೆ ಭಕ್ತಿಗೆ ಮೆಚ್ಚಿಕೊಂಡೊಮ್ಮೆ ಭಕ್ತನಿಗೆ ಕೊಟ್ಟ ದೇವರು ಬೇಕು ಎಂದು ಕೈಲಾಸವನ್ನೇ ಕೊಡುವರು. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೂವನ್ನು ಬೇಡೋದಿಲ್ಲ, ಹಣ್ಣನ್ನು ಬೇಡೋದಿಲ್ಲ ಶಿವ. ಶಿವ ಹೂವನ್ನು ಬೇಡೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ, ಒಗಲಿಕೆಯ ಎಂದು ಬಯಸಲ್ಲ. ನೀನಿನ ಕಂಡ ಹೂವನ್ನ ದೊರೆಯಾಗುವ ಹಣ್ಣಾದ ಮರವ ಕಂಡಾಗ ಅಲ್ಲೇ ನಿಲ್ಲುವ ಶ್ರೀಕಂಠ ಆನಂದವನ್ನು ನೀಡುವ. ಎಡೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಸುದಿಯ, ಎಡೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಸುದಿಯ, ಕಣ್ಣೊಳಗೆ ಇರುವ ಬೆಂಕಿಯ ಮುಚ್ಚಿಟ್ಟುಕೊಂಡು ಭಗವಾನ ಶಿವನ ಕಂಡೆಯ. ಅಮ್ಮಮ್ಮ ಅವನ ಮಹಿಳೆಯನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಶಿವ. ಉಗೇ ಮಾತ್ಮಲ್ಲಯ್ಯ, ಉಗೇ ಮಾದೇಶ್ವರ, ಉಗೇ ಮಂಟೇ ಸ್ವಾಮಿ. ಎಲ್ಲ ಮಾತಾಡ್ಕೊಂಡ್ಬಿಟ್ಟಾರ ಅಂತ ಕಾಣಿಸುತ್ತೆ. ಕೂಗ್ಬೇಡ ಕಣ್ಮೆ, ಏನ್ ಮಾಡ್ತಾನೆ ನೋಡವಂತ. ನೀವು ಕೂಗದಿದ್ರು ಪರವಾಗಿಲ್ಲ, ಪುಣ್ಯ ನಮಗೆ ಬರಲಿ, ಹೆಚ್ಚಾಗಿ ನಾವೇ ಕೂಗ್ತೀವಿ. ಈ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಭಗವಂತ ನಾಮಸ್ಮರಣೆಯನ್ನು ಮಾಡುವಂತ ಒಂದು ಪುಣ್ಯ ದಿವಸ ಅಂತ ಹೇಳಿದ್ನಲ್ಲ. ಸ್ಥಳಾವಕಾಶ ಮಾಡಿ ಕೂತ್ಕೊಳ್ಳಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾನೆ ಇದ್ದಾರೆ. ತಿರುಗಾಡ್ಕೊಂಡು ಓಡಾಡ್ಕೊಂಡು ಎಲ್ಲಾದ್ರೂ ಕೂತ್ಕೊಂಡು ಭಗವಂತನ ಸ್ಮರಣೆ ಮಾಡಬಹುದು. ಚೇರೇ ಬೇಕು ಅಂತೆಲ್ಲ ಮುಂದ್ಗಡೆ ಇಲ್ಲಿ ಚೇರುಗಳು ಸ್ವಲ್ಪ ಖಾಲಿವೆ, ಈ ಕಡೆ ಬನ್ನಿ ಬರೋರು. ಈ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕಥೆಯಲ್ಲಿ ಮುಟ್ಟಿದರೆ ಶಿವನಾಣೆ ಅಥವಾ ತಿರುನೀಲಕಂಠ. ನಮ್ಮ ಕರ್ನಾಟಕ ರಾಜ್ಯದ ಪಕ್ಕದಲ್ಲಿ ಬರ್ತಕ್ಕಂಥ ತಮಿಳುನಾಡು ರಾಜ್ಯದಲ್ಲಿ 63 ಜನ ಪುರಾತನರು ಅಂತ ನಾವು ಕೇಳಿದ್ದೀವಿ. ಅದರಲ್ಲಿ ಚಿರುತೋಂಡ, ಸೌಂದರ್ಯ ನಂಬಿ, ಕಣ್ಣಪ್ಪ, ಈ ಅನೇಕ ಜನ, ಈ 63 ಜನ ಪುರಾತನರು ಬರ್ತಾರೆ. ಅದರಲ್ಲಿ ಪನ್ನಾಂಬಲಪುರ ಎಂಬತಕ್ಕಂಥ ಒಂದು ಪಟ್ಟಣ ತಮಿಳುನಾಡಿನಲ್ಲಿ. ಆ ಪನ್ನಾಂಬಲಪುರ ಪಟ್ಟಣದಲ್ಲಿ ಶಿವನ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರಿನಲ್ಲಿ ನೆಲೆಗೊಂಡಿರುವಂತೆ ಧರ್ಮಸ್ಥಳದಲ್ಲಿ ಮಂಜುನಾಥನಾಗಿ, ನಂಜನಗೂಡಿನ ನಂಜುಂಡೇಶ್ವರನಾಗಿ, ಚಾಮರಾಜನಗರದಲ್ಲಿ ಚಾಮರಾಜೇಶ್ವರನಾಗಿ, ದೇವನೊಬ್ಬ ನಾಮ ಹಲವು, ಶಿವನೊಬ್ಬನೇ ಆದರೂ ಕೂಡ ಅವನ ಹೆಸರು ಮಾತ್ರ 100. ಆ ಪನ್ನಾಂಬಲಪುರ ಪಟ್ಟಣದಲ್ಲಿ ಪನ್ನಾಂಬಲೇಶ್ವರ ಎಂಬತಕ್ಕಂಥ ಹೆಸರಿನಿಂದ ಪರಮೇಶ್ವರ ತಾನು ನೆಲೆಗೊಂಡಿರಬೇಕಾದ್ರೆ, ಎಲ್ಲೆಲ್ಲೂ ಶಿವಭಕ್ತಿ ತುಂಬಿ ತೊಳಕಾಡುವಂತಹ ಊರಿನಲ್ಲಿ, ಶಿವನ ನೆಲೆಯಾಗಿರ್ತಕ್ಕಂತಹ ಸ್ಥಳದಲ್ಲಿ ಇಬ್ಬರು ಗಂಡ ಹೆಂಡತಿ ವಾಸವಾಗಿದ್ದಾರೆ. ಗಂಡನ ಹೆಸರು ತಿರುನೀಲಕಂಠ, ಇವತ್ತಿನ ನಮ್ಮ ಕಥಾನಾಯಕ. ಹೆಂಡತಿ ಹೆಸರು ಸತ್ಯವತಿ ಅಂತ ಇವತ್ತಿನ ನಮ್ಮ ಕಥಾನಾಯಕಿ. ಪರಶಿವನ ಪ್ರಿಯ ಭಕ್ತರಾಗಿರ್ತಕ್ಕಂಥ ಈ ದಂಪತಿಗಳು, ಗಂಡನ ವಯಸ್ಸು 21 ವರ್ಷ, ಹೆಂಡತಿ ವಯಸ್ಸು 18 ವರ್ಷ. ವಯಸ್ಸು ಬಹಳ ಮುಖ್ಯ. ಈ ಸತಿಪತಿಗಳಿರುವರು ಕೂಡ ಯಾವಾಗಲೂ ಧ್ಯಾನ, ಪೂಜೆ, ವ್ರತ ನಿಯಮಗಳನ್ನು ಮಾಡುತ್ತಿರಬೇಕಾದ್ರೆ
ಆ ಊರಿನಲ್ಲಿ 70 ವರ್ಷ ತುಂಬಿರ್ತಕ್ಕಂಥ ಅವರು ಕೂಡ ತಿರುನೀಲಕಂಠರನ್ನ ಕಂಡ್ರೆ ಕೈ ಮುಗಿತಾರೆ. ಯಾಕೆಂದ್ರೆ ನಮ್ಮ ಊರಿನ 2ನೇ ದೇವರು, ನಡೆದಾಡುವ ದೇವರು ನಮ್ಮ ತಿರುನೀಲಕಂಠರು. ಅವ್ರ ಕೆಲಸ ಏನು ಗೊತ್ತೇ, ಪ್ರತಿನಿತ್ಯ ಊರಾಚೆ ಇರ್ತಕ್ಕಂಥ ಪೊನ್ನಾಂಬಲೇಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಅರ್ಚನೆಗಳನ್ನು ಮಾಡಿ ಆ ಮಂಗಳಾರತಿಯ ದಕ್ಷಿಣೆಯಿಂದ ತನ್ನ ಸಂಸಾರ ಸಾಗಿಸ್ತಿದ್ರು. ಶಿವನ ಅರ್ಚಕರು, ಶಿವಾರ್ಚಕರು, ಅನುಗಾಲವ ಪರಶಿವನನ್ನ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದ ದಂಪತಿಗಳು. ಹೀಗಿರ್ಬೇಕಾದ್ರೆ ಊರಿನಲ್ಲಿ ಎಲ್ಲರೂ ಕೂಡ ಅವರಿಗೆ ಯಾಕೆ ಗೌರವ ಕೊಡ್ತಿದ್ರು ಅಂದ್ರೆ, ಜಗತ್ತಿನಲ್ಲಿ ಹಣಕ್ಕೆ, ತೂಕಕ್ಕೆ, ಆ ವ್ಯಕ್ತಿಯ ಒಂದು ಗಾತ್ರಕ್ಕೆ ಅಲ್ಲ ಬೆಲೆ, ಆ ವ್ಯಕ್ತಿಯ ಗುಣಕ್ಕೆ ಬೆಲೆ. ಚೆನ್ನಾಗಿ ಓದೋ ಮಕ್ಕಳು ಕಂಡ್ರೆ ಬಹಳ ಖುಷಿಯಾಗಿ ಮಾಸ್ಟ್ರು ಮಾತಾಡಿಸ್ತಾರೆ, ಪ್ರೀತಿಯಿಂದ ಮನೆಯಲ್ಲೂ ಮಾತಾಡಿಸ್ತಾರೆ. ಹೋಗೋರೆಲ್ಲ ಈ ಹುಡುಗ ನಮ್ಮ ಜಿಲ್ಲೆಗೆ ಮೊದಲು ಬಂದಿದ್ದಾನಂತೆ ಅಂತ ಅವನಿಗೆ ಬಹಳ ಗೌರವ ಕೊಡ್ತಾರೆ. ಕೆಲವರಿಗೆ 80 ವರ್ಷ ತುಂಬೋಗಿದ್ರು, 90 ಆಗಿದ್ರು ಅವನಿಗೆ ಗೌರವ ಕೊಡಲ್ಲ. ಯಾಕಂದ್ರೆ ಅವನು ಕಲ್ತಿರೋ ಗುಣ ಅಂತದ್ದು. ಅದಕ್ಕೆ ಜಗದೊಳಗೆ ಹಣಕ್ಕಿಂತಲೂ ಹೆಚ್ಚಿನ ಬೆಲೆ ಗುಣಕ್ಕೆ. ಇಲ್ಲಿ ಊರಿನವರೆಲ್ಲ ಕೈ ಎತ್ತಿ ಮುಗಿತಿರ್ಬೇಕಾದ್ರೆ ಹನುಗಾಲವ ಪರಶಿವನ ಪ್ರಿಯ ಭಕ್ತಿಯಾಗಿ ಆ ಮಂಗಳಾರತಿಯ ದಕ್ಷಿಣೆಯಿಂದಲೇ ತನ್ನ ಜೀವನವನ್ನು ಸಾಗಿಸ್ತಾ ಇರುವಂತ ಈ ಮಹಾನುಭಾವ ತಿರುನೀಲಕಂಠ ಪೊನ್ನಾಂಬಲೇಶ್ವರನ ಪ್ರಿಯ ಭಕ್ತನಾಗಿದ್ದಾನೆ. ಎಲ್ಲೆಲ್ಲೂ ಶಿವಧ್ಯಾನ, ಶಿವಭಕ್ತಿ ತುಂಬಿ ತೊಳಕಾಡ್ತಿರ್ಬೇಕಾದ್ರೆ ಶಿವಾನ್ರಪ್ಪ, ಶಿವಾನ್ರವ, ಶಿವ ಶಿವ ಅಂದ್ಬಿಟ್ರೆ ಎಲ್ಲಿ ಜೀವ ಅಂಟ್ಗಿಂಟೋದ್ದು ಅಂತ ಭಯ ಅವ್ರಿಗ. ಇನ್ನು ಕೆಲವರು ದುಡ್ಡು ಕೊಟ್ಟಿಲ್ವ ಕರೆಸ್ಬಿಟ್ಟು ಅವ್ರೆ ಅನ್ಕೊಳ್ಳಿ ನಾವೇ ಕನ್ನವ ಅಂತ. ಒಂದು ಸಾರಿ ಇವತ್ತು ಶಿವ ಅಂದ್ರೆ ಅನೇಕ ಪುಣ್ಯ, ಎಷ್ಟೋ ಜನ್ಮದ ಪಾಪ ಪರಿಹಾರವಾಗುತ್ತಂತೆ ಈ ಪವಿತ್ರವಾದ ಪುಣ್ಯ ದಿವಸ ಶಿವಾನ್ರಪ್ಪ. ಶಿವ ಪ್ರತಿ ತಿಂಗಳು ಮಾಸ ಶಿವರಾತ್ರಿ ನಡೆದು 12ನೇ ತಿಂಗಳಲ್ಲಿ ಮಹಾಶಿವರಾತ್ರಿ ಬರುತ್ತೆ ನೋಡಿ. ಈ ಒಂದು ಶಿವರಾತ್ರಿಯ ಪುಣ್ಯ ದಿನ ನಾವು ಭಕ್ತಿಯಿಂದ ಧ್ಯಾನ, ಪೂಜೆ, ವ್ರತಗಳನ್ನು ಮಾಡಿದ್ರೆ ನಮಗೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಡ್ತಾನೆ. ಕೂತ ಜಾಗದಲ್ಲಿ ಖರ್ಚಿಲ್ಲದೆ ಎಲ್ಲ ಒಳ್ಳೇದಾಗುತ್ತೆ. ಶಿವಾನ್ರಪ್ಪ. ಶಿವ ಅಂದವ್ರಿಗೆ ಒಳ್ಳೇದಾಯ್ತ ಬಿಡಿ. ಅಂದೇದವ್ರಗ ಬ್ಯಾಂಕ್ಲಿ ದುಡ್ಡು ಮಡಿಗರವನಿಗೆ ಬಡ್ಡಿ ಬರ್ತದೆ, ಎಲ್ರಿಗೂ ಬರ್ತದೋ? ನೀವು ಕೂಗದಷ್ಟು ನಿಮ್ಮ ಅಕೌಂಟ್ಗೆ ಹೋಗಿ ಸೇರ್ತಾ ಇದೆ. ಯಾಕೆಂದ್ರೆ ನೀವು ಕೂದಷ್ಟು ನಿಮ್ಮ ಅಕೌಂಟ್ಗೆ ಹೋಗಿ ಸೇರ್ತಾ ಇದೆ. ಅದಕ್ಕೆ ನೀವೆಲ್ಲರೂ ಭಕ್ತಿಯಿಂದ ಶಿವಧ್ಯಾನ ಪರವಶರಾಗಬೇಕು. ಇವತ್ತು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಬೇಕು, ಅವನ ಪಾರಾಯಣ ಮಾಡಬೇಕು, ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು, ಬಿಲ್ಪತ್ರೆಯಿಂದ ಅವನನ್ನು ಪೂಜಿಸಬೇಕು, ಬಸಿತದಿಂದ ಅವನನ್ನ ಭಗವಂತನನ್ನ ಕಾಣಬೇಕು. ಅದು ಇವತ್ತಿನ ಪುಣ್ಯ ದಿನ. ಶಿವಾನ್ರವ. ಶಿವ ಈಗ ಸ್ವಲ್ಪ ಬಾಯಿ ಬಿಡ್ತಾವ್ರ. ಆ ಶಿವನ ಧ್ಯಾನ ಪ್ರತಿಯೊಬ್ಬ ಭಕ್ತನು ಕಾಯಿಕದಲ್ಲಿ ತಾನು ಶಿವನನ್ನ ಕಾಣ್ತಾನೆ. ಆ ಶಿವನ ಗೀತೆ ಯಾವ ರೀತಿ? ಅನ್ನದಾನವ ಮರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸಿ ಹಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು, ನೀನಾನಾತನ ಮರೆಯದಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ನಾಮಕ್ಕೆ ಸಾಟಿ ಬೇರಿಲ್ಲ. ಅಳಲಿ ಮಾಡದೆ ಇಳೆಯೊಳಗೆ, ಭೋಗ ಭಾಗ್ಯದ ಬಲೆಯೊಳಗೆ, ಅಳಲಿ ಮಾಡದೆ ಇಳೆಯೊಳಗೆ, ಕಾಯಕ ಮಾಡಿದ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಪಡೆಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ನಾಮಕ್ಕೆ ಸಾಟಿ ಬೇರಿಲ್ಲ. ದಾನವೇ ಜಗದೊಳು ತಪವಯ್ಯ, ದಾನವೇ ಗಣತರ ಜಪವಯ್ಯ, ದಾನವೇ
ಪಾಪವದು ಸಿಗದಲ್ಲ. ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ನಿನಗೆ ಬೇರಿಲ್ಲ. ಶಿವಾನಪ್ಪ ಶಿವ ಅಂತ ಶಿವನಾಮವನ ಅರ್ಥ ಕಾಯಕದಲ್ಲಿ ನಿರತನಾಗಿ ಬಸವಣ್ಣನವರು ಹೇಳ್ತಾರೆ, ಕಾಯಕವೇ ಕೈಲಾಸ. ನಾವು ಮಾಡತಕ್ಕಂಥದ್ದು ಯಾವುದೇ ಕಸುಬಾದರೂ ಕೂಡ ಆ ಕಾಯಕದಲ್ಲಿ ಭಗವಂತನನ್ನು ಕಂಡಾಗ ಅದು ನಿಜವಾದ ಕೈಲಾಸ. ಮಹಾನುಭಾವನಾಗಿರ್ತಕ್ಕಂಥ ತಿರುನೀಲಕಂಠ ಪ್ರತಿನಿತ್ಯವೂ ದೇವರಿಗೆ ಅಲಂಕಾರ ಅಭಿಷೇಕ ಪೂಜೆಗಳನ್ನು ಮಾಡ್ತಾ ಪ್ರತಿನಿತ್ಯವೂ ಭಗವಂತನನ್ನ ತ್ರಿಕಾಲ ಪೂಜೆಯನ್ನು ಮಾಡ್ತಾ ಕಾಲವನ್ನು ಕಳೀತಿರ್ಬೇಕಾದ್ರೆ ಆವತ್ತು ಪತ್ನಿಯಾಗಿರ್ತಕ್ಕಂಥ ಸತ್ಯವತಿ ಹೇಳ್ತಾಳೆ, ಸ್ವಾಮಿ, ಅನೇಕ ವರ್ಷಗಳಿಂದ ಶಿವನಲ್ಲಿ ಭಕ್ತಿಯಿಂದ ಬೇಡ್ತಾ ಇರುವ ನಮಗೆ ಸಂತಾನ ಭಾಗ್ಯವನ್ನು ಕೊಡುವಂತ ಪರಶಿವನಲ್ಲಿ ಕೇಳೋಣ. ಯಾಕೆಂದ್ರೆ ಮಕ್ಕಳನ್ನು ಪರೀಕ್ಷೆ ಮಾಡಿಕೊಡ್ತಿದ್ದಂತೆ ಭಗವಂತ ಆ ಕಾಲದಲ್ಲಿ. ನಮ್ಮ ಇವತ್ತಿನ ಕಾಲದಲ್ಲಿ ಆ ಕಥೆ ಇಲ್ಲ. ಮಕ್ಕ ಮರ್ರಿ ಹೆಂಗಿದ್ದವಂತಾರೆ ಅಂದ್ರೆ ದೊಡ್ಡವೆಷ್ಟು ಚಿಕ್ಕವೆಷ್ಟು ಅಂತ ಮಕ್ಕಳ ಭಾಗ್ಯನ ಚೆನ್ನಾಗಿ ಕೊಟ್ಟವನೆ. ಹಿಂದಿನ ಕಾಲದಲ್ಲಿ ಒಂದು ಕಥೆ, ಪ್ರತಿಯೊಂದು ಕಥೆಲೂ ಕೇಳಿ ಮಕ್ಕಳಿಲ್ಲ 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 ಅನ್ನೋ ಕಥೆನೇ ಜಾಸ್ತಿ. ಇಲ್ಲಿ ಆಗಿನ ಕಾಲದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ 12-13 ವರ್ಷಕ್ಕೆ ಮದುವೆ ಆಗೋಯ್ತಿತ್ತು. ಆ ಸಂದರ್ಭದಲ್ಲಿ ಮಕ್ಕಳಿಗೋಸ್ಕರವಾಗಿ ಪರಶಿವನಲ್ಲಿ ಬೇಡ್ತಿರ್ಬೇಕಾದ್ರೆ ಅವತ್ತು ಮಹಾಶಿವರಾತ್ರಿಯ ಪುಣ್ಯ ದಿವಸ ಬಂತು ನೋಡಿ. ಇವತ್ತು ಹೆಂಡತಿಯಾದವಳು ಹೇಳ್ತಾಳೆ, ಸ್ವಾಮಿ, ನಾಳೆ ಮಹಾಶಿವರಾತ್ರಿ, ಸಾವಿರಾರು ಜನ ತುಂಬ ಹೋಗಿರ್ತಾರೆ ದೇವಸ್ಥಾನಕ್ಕೆ, ನಿಮಗಂತೂ ದಕ್ಷಿಣೆ ಅಂತೂ ಹೇಳೋಂಗೆ ಇಲ್ಲ. ಅದಕ್ಕೆ ನನ್ನದೊಂದು ಆಸೆ. ಏನು ದೇವಿ, ನಿನ್ನ ಆಸೆ ಏನು ಹೇಳು? 4 ಜನ ಜಂಗಮರನ್ನ ಮನೆ ಕರೆಸಿ ಅವರಿಗೆ ಪ್ರಸಾದ ಇಕ್ಕಬೇಕು ಅಂತ ನನಗಾಸೆ. ನೀವು ದೇವಸ್ಥಾನದ ಪೂಜೆ ಮುಗಿಸಿ ಬೇಗ ದಕ್ಷಿಣೆಯನ್ನು ತಂದುಬಿಟ್ರೆ ಆ ದಕ್ಷಿಣೆಯಿಂದ ನಾವು 4 ಜನ ಜಂಗಮರನ್ನ ನಾಳೆ ಬರಮಾಡ್ಬಿಡೋಣ. ನೋಡಿ ಅವಳೆಂತ ಶರಣೆ, ನೀನು ನನಗಿಂತಲೂ ಬಹಳ ಮುಂದುವರೆದ ಶರಣೆ ಕಾಣೆ. ಹಬ್ಬ ಹರಿದಿನಗಳು ಬಂದಾಗ ಒಡವೆ ವಸ್ತ್ರಗಳನ್ನು ತಗೋಬೇಕು ಅನ್ನುವ ಹೆಣ್ಣುಮಕ್ಕಳ ಆಸೆ. ಆದರೆ ನೀನು 4 ಜನ ಜಂಗಮರನ್ನ ಕರೆತಂದು ಜಂಗಮಾರಾಧನೆಯನ್ನು ಮಾಡಬೇಕು ಅಂತ ಇದೆಯಲ್ಲ, ನಿನ್ನಂತ ಪತ್ನಿಯನ್ನು ಪಡೆದ ನಾನೇ ಪುಣ್ಯವಂತನಲ್ಲವೇ? ಇಲ್ಲ, ನಿಮ್ಮಂತ ಪತಿಯನ್ನು ಪಡೆದ ನಾನೇ ಪುಣ್ಯವಂತೆ, ನಾವಿಬ್ಬರೂ ಪುಣ್ಯವಂತರು ಅಂತ ಪೂಜೆಗೆಲ್ಲ ರಾತ್ರಿ ಎಲ್ಲ ಅಣಿ ಮಾಡ್ಕೋತಾ ಇದ್ದಾರೆ. ಭಗವಂತ ಈ ಕಥೆಯಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಅಂತರಂಗದ ಭಕ್ತಿ ಕಥೆಯಲ್ಲಿರ್ತಕ್ಕಂಥದ್ದು. ಅಂತರಂಗದ ಭಕ್ತಿ ಅಂದ್ರೆ ಒಬ್ಬರಿಗೆ ಹೇಳಿಕೊಳ್ಳಲಾಗದೆ ಈ ಮನವ ಮಂದಿರವನಾಗಿ ಮಾಡಿ ಮಂದಿರದಲ್ಲಿ ಪರಮಾತ್ಮನಿರಿಸಿ ಭಕ್ತಿಯಿಂದ ಪೂಜೆ ಮಾಡ್ತೀವಲ್ಲ, ಇದು ಅಂತರಂಗದ ಭಕ್ತಿ. ಯಾರಿಗೂ ಗೊತ್ತಾಗಲ್ಲ ಅದು. ಬಹಿರಂಗದ ಭಕ್ತಿ ಯಾವುದಪ್ಪ ಅಂದ್ರೆ, ಅವ 1000 ತೆಂಗಿನಕಾಯಿ ಹೊಡೆದಂತ ಕಣ, ನಾ 2000 ತೆಂಗಿನಕಾಯಿ ಹೊಡಿತೀನಿ, ನಾನು ಕಡಿಮೆನಾ? ತೆಂಗಿನಕಾಯಿ ಮರದ ಮೇಲೆ ಬಿಟ್ಟಿತ್ತು, ಹೊಡೆದ. ತಲೆ ಹೊಡೀರಿ ಏನು ನೋಡವ, ಒಂದು ಕಣ್ಣು ಕೊಡಿ ಏನು ನೋಡವ, ಇರೋದೇ 2 ಕಣ್ಣು, ಅದ್ರಲ್ಲಿ ಒಂದು ಕೊಟ್ಬಿಟ್ಟು ಏನೇನ ಮಾಡೋದು. ಒಂದು ಕಿವಿ ಕೊಡಿ ಏನೋ ನೋಡವ, ಅಯ್ಯೋ ಒಂದು ಅರ್ಧ ಒಂದು ಫುಲ್ ಕೇಳ್ತಾ ಇದೆ, ಅದನ್ನ ಕೊಟ್ಬಿಟ್ಟು ಏನ್ ಮಾಡೋದು? ಮತ್ತೆ ಏನ್ ಕೊಡ್ತೀಯಪ್ಪ ದೇವ್ರಿಗೆ? ಮುಡಿ ಕೊಡ್ತೀನಿ ಕಣ, ಯಾಕಂದ್ರೆ ಅದು ಪುನಃ ಬೆಳಕತ್ತ ಅಂತ ಗೊತ್ತು ಅವನ್ಗ. ಮುಡಿ ಕೊಟ್ಟನಂತೆ. ಇನ್ನು ಕೆಲವ್ರು ನೋಡಿರ್ಬೇಕು ನಾವು, ಬೆಳಗ್ಗೆ ನಾ ಜುಟ್ಟು ಮುಟ್ಕೊಂಬಂದವನೇ, ಮಧ್ಯಾಹ್ನಕ್ಕೆ ತಲೆನ ನುಣ್ಣು ಮಾಡ್ಕೊಂಬಂದ್ಬಿಟ್ಟವನೇ. ಏನಪ್ಪ ಮುಡಿ ಕೊಟ್ಬಿಟ್ಟನಗದ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ? ಇಲ್ಲ ಕಣ, ಹೋಗಕ್ ಟೈಮ್ ಇಲ್ಲ, ಫುಲ್ ಜನ ರಸು ಚಿರತೆಗಳ ಕಾಟ ಬೇರೆ ಅಂತ ಬೆಟ್ಟದಲ್ಲಿ. ಮತ್ತೆ ಅದಕ್ಕೆ ಹೋಗಕ್ ಟೈಮ್ ಇಲ್ಲ, ಪ್ರೋಗ್ರಾಮ್ಗಳು, ತಲೆನೆಲ್ಲ ನುಣ್ಣು ಮಾಡ್ಬಿಟ್ಟು ಬಸ್ಲು ಕೊಟ್ಟು ಕಳಿಸ್ಬಿಟ್ಟಿ ಕಣ. ಮಾದೇಶ್ವರ ನೀ ಬರ್ದಿದ್ರು ಪರವಾಗಿಲ್ಲ, ನೀನ್ ಕೊಳಕಲ್ ಕೂದ್ಲು ಕೊಟ್ಟು ಕಳಿಸು ಅಂತ ಹೇಳಿದ್ನ. ಮುಡಿ ಅಂದ್ರೆ ನಾ ಬರ್ತೀನಿ ಅಂತ ಅವನಿಗೊಂದು ನೆನಪು. ಅದು ನಾನು ಬರ್ತಾ ಇದ್ದೀನಿ, ಮುಡಿ ಬಿಟ್ಟಿದ್ದೀನಿ ನಿನ್ಗೋಸ್ಕರ ಅಂತ ಅಲ್ಲಿ ಹೋಗಕ್ಕೋಸ್ಕರವಾಗಿ ಬಿಡ್ತಕ್ಕಂಥ ಮುಡಿಪಾಗಿರ್ತಕ್ಕಂಥ ಮುಡಿ, ಅವನಿಗೋಸ್ಕರವಾಗಿ ಮುಡುಪಾಗಿಟ್ಟಿದ್ದೀನಿ ಅಂತ. ನೀ ಬರ್ದೇರೋ ಪರವಾಗಿಲ್ಲ, ಕೂದಲು ಕೊಟ್ಟು ಕಳಿಸು ಅಂತ ಹೇಳಿಲ್ಲ ಅವನು. ಅದಲ್ಲ ಅಂತರಂಗ ಭಕ್ತಿ ಅಂದ್ರೇನು, ಒಬ್ಬರಿಗೆ ಗೊತ್ತಾಗದ ಹಾಗೆ. ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ಹೇಳ್ತಾರೆ, ಮೈಗೆಲ್ಲ ಸ್ನಾನ ಮಾಡಬೇಕಾಗಿರೋದು ಮನಸ್ಸಿಗೆ. ದಿನ 3 ಹೊತ್ತು ಸ್ನಾನ ಮಾಡಿದ್ರೆ ಏನು ಪ್ರಯೋಜನ? ಈ ಮನಸ್ಸಿಗೆ ಸ್ನಾನ ಮಾಡಬೇಕು. ಹೇಗೆ ಮನಸ್ಸಿಗೆ ಸ್ನಾನ ಮಾಡೋದು ಹೇಗೆ ಅಂದ್ರೆ, ಮೇಲಿರೋ ಬಟ್ಟೆ ಕೊಳಕಾಗಿದ್ರು ಕೂಡ ಒಳಗಿರೋ ಮನಸ್ಸು ಪರಿಶುದ್ಧವಾಗಿರಬೇಕು. ಈ ಮುಡುತ್ತೇರ ಹಬ್ಬ ಆಯ್ತು ನೋಡಿರ್ಬೇಕು ನಾವು. ಏನ್ ಹೆಂಗಸರು 15 ದಿವಸದಿಂದ ಅಲ್ಲ ಕಿರ್ಕೊಂಡು ಪಾತ್ರನೆಲ್ಲ ಕೇಡಿಕೊಂಡು ಉಜ್ಜಿ ಒಂದೊಂದು ಇಂಚ್ ಕಮ್ಮಿ ಮಾಡ್ಬಿಟ್ಟಾರ. ಐಕ ಮಕ್ಕಳಿಗೆಲ್ಲ ಬೋದು, ಗಂಡನ್ನು ಬೋದು, ಐಕಳಿಗೆಲ್ಲ ವಾಡ್ದು, ಏನು ಬೇಡ ಕಥಾ.
ಎಲ್ಲಾನು ಮಾಡಬಿಟ್ಟು ರವ ಉಂಡ ಕಟ್ ಮಾಡಗಳ ಬುದ್ಧಿಯವ್ರು ಕರ್ಕೊಂಬರಾಕ ಆ ಗಂಡು 2 ಉಂಡ ತಕೊಂಬಂದು ಅಪ್ಪನ್ಗೆ ಒಂದ್ ಕೊಟ್ಬಿಡ್ತಾ ಒಂದ್ ಇತ್ಲಲ್ಲಿ ಇಬ್ರು ತಿನ್ಕೊಂಡ್ರು. ನಿಮ್ಮ ಅವ್ಗೆ ಹೇಳ್ಬೇಡ ಕಣ, ಗೊತ್ತಾರ ಬೋಯ್ತಾಳ, 15 ದಿವ್ಸನ್ ಕಷ್ಟಪಟ್ಟಾಳ ಕಣ ಅಂತ ಮಗನಿಗೆ ಹೇಳ್ಕೊಟ್ಬಿಟ್ಟ. ಬುದ್ಧಿಯವ್ರು ಕರ್ಕೊಂಬಂದ್ ಭಿನ್ನಹ ಮಾಡ್ಬಿಟ್ಟು, ಲೇ ಹೊಟ್ಟೆಗೇನಾದ್ರೂ ತಿನ್ನೆ, 15 ದಿವ್ಸದಿಂದ ಕಷ್ಟಪಟ್ಟಿದೀಯ ಕಣ. ನಾ ತಿನ್ನಲ್ಲ. ಮತ್ತೆ ದೇವ್ರ ದರ್ಶನ ಮಾಡಿ ದೇವ್ರನ್ನ ಸ್ವಲ್ಪ ಹಿಂದ್ಗಡೆ ಬೆದರ್ಸೋಣ ಹುಡುಗರ್ನ. ನಾನು ದೇವ್ರ ದರ್ಶನ ಮಾಡೋ ತನಕ ನೀರು ಕುಡಿಯಲ್ಲ. ಅಯ್ಯಯ್ಯೋ, ಎಲ್ಲಿ ಸತ್ಗಿತ್ತು ಹೋಗ್ಬಿಟ್ಟಾಳ ಗೊತ್ತಾಗಲ್ಲಪ್ಪ. ಒಳ್ಳೆ ಕತೆ ಆಯ್ತಲ್ಲ, 4 ಕಿಲೋಮೀಟರ್ ಕ್ಯೂವಲ್ಲಿ ನಿಂತ್ಕೋಬೇಕು ಹಬ್ಬದ ದಿವಸ. ಇವತ್ತು ಹೆಂಗಪ್ಪ ದೇವ್ರ ದರ್ಶನ ಮಾಡಿಸೋದು ಅಂತ ದೇವ್ರ ಹತ್ರ ಕರ್ಕೊ ಬತ್ತಾ ಕಣ್ಣೆಲ್ಲ ಬೆಳ್ಳಗ್ ತೇಲ್ಕೊಂಬಿಟ್ಟವ. ಲೇ ಒಂದ್ ಜ್ಯೂಸ್ನಾರು ಕುಡಿಯ? ನಾನೇನೂ ಕುಡಿಯಲ್ಲ. ದೇವ್ರ ದರ್ಶನ ಮಾಡಗಂಟ ನೀರು ಕುಡಿಯಲ್ಲ ನಾನು. ಅಯ್ಯೋ, ಎಲ್ಲಿ ದೇವ್ರ ದರ್ಶನ ಮಾಡಗಂಟು ಹೋಗಿಗ್ಬಿಟ್ಟಾಳೇನೋ. ಪಾತ್ರಗಳನ್ನೆಲ್ಲ ಉಜ್ಜಿ ಮಾಡ್ಬಿಟ್ಟವಳ. ಅಟ್ಲೆ ಮೇಲೆ ಇರೋನೆಲ್ಲ ಕೆಡ್ಡಿಕೊಂಡು ಉಜ್ಜಿ ಪುನಃ ಅಲ್ಲಿಗೆ ದಬ್ಬಾಕಳದ್ ಏನ್ ದೊಡ್ಡರೋಗ್ ಬಂದಿತ್ತು ಹೋಗ ಅಂತ ಮಡಿಯಪ್ಪ ಮಡಿ ಅಂತ. ಇನ್ನೇನು ದೇವಸ್ಥಾನದ ಗರ್ಭಗುಡಿ ಹತ್ರ ಮೆಟ್ಲ ತಗೊಂಡು ಒಳಕ್ ಹೋಗ್ಬೇಕು, ಚಪ್ಲಿ ಜ್ಞಾಪಕ ಬಂದ್ಬಿಡ್ತು. ಅಯ್ಯೋ, 1200 ಕೊಟ್ಬಿಟ್ಟು ಚಾಮರಾಜನಗರದಿಂದ ತಕೊಂಬಂದು ಅಂತಾನೆ ತಂದಿ. ಈಗ ಕಾಂಪೌಂಡ್ ತೊಬ್ಬಿಟ್ಟು ಬಂದಿನಿ. ಯಾವ ಮುಂಡ ಮಗ ಇಟ್ಕೊ ಹೊಂಟದಳ ಈ ಹಿಡ್ ಚಪ್ಲಿ. ಅಯ್ಯೋ, ಒಳ್ಳೆ ಅಂತ ಕೆಲಸ ಮಾಡ್ಬಿಟ್ಟಿ ನಾನು. ಅಯ್ಯೋ, ಏನಾಯ್ತು ಅಂತ ಪೇಚಾಡ್ತಿದ್ಲಲ್ಲ ತಾಂಬಡಪ್ಪ. ಯಾಳದ ಮುಂದಕ್ಕೆ ಬಿಟ್ಬಿಟ್ಟಮ್ಮ. ದೇವ್ರು ನೋಡೋದ್ರ ಅತ್ತ ಕಪ್ಪಿ ನೋಡ್ತೇವೆ. ಹೋಗತ್ತಾನೆ ಆಚೆಗೆ. ನಾ ದೇವ್ರನ್ನ ನೋಡ್ಲಿಲ್ಲ. ಹೋಗ ಆತ್ ನೋಡೋಗು. ಈಚೆಗೆ ತಳ್ಳಿಬಿಟ್ಟ. 4 ಕಿಲೋಮೀಟರ್ ಕ್ಯೂ ನಿಂತಿರೋದು. ಕಣ್ಣೆಲ್ಲ ಬೆಳ್ಳಗ್ ತೇಲ್ಕೊಂಬಿಟ್ಟವ. ದೇವ್ರನ್ನೇ ನೋಡ್ಲಿಲ್ಲ. ಈಚೆಗೆ ಬಂದ್ ಕಾಂಪೌಂಡ್ ಅಂತ ನೋಡಿದ್ರೆ ಯಾಕಡೂ ಇಲ್ಲ. ಮಾಡಿಸಲ್ಲ. ಅದು ಯಾವ ದೇವ್ರಿಗೆಪ್ಪ ಇದು? 15 ದಿವಸದಿಂದ ಪಾತ್ರೆಗಳನ್ನೆಲ್ಲ ಉಜ್ಜಿ ಬೆಳ್ಳಗ್ ಮಾಡಿರೋದು ಯಾತಕ್ಕಾಗಿ? ಪಾತ್ರೆಗಳು ಉಜ್ಜೋದಲ್ಲ, ನೀನು ಒಡವೆ ವಸ್ತ್ರಗಳು ಹಾಕೊಳ್ಳೋದಲ್ಲ, ಅದಕ್ಕೆಲ್ಲ ಸ್ನಾನ ಮಾಡಬೇಕಾಗಿರೋದು ಮನಸ್ಸಿಗೆ. ನೋಡಿ, ಈ ಕತೆ ಕೇಳಬೇಕು ನೀವು, ಮನಸ್ಸಿನ ಸ್ನಾನ ಅಂದ್ರೆ ಏನು ಅಂತ. ಮನಸ್ಸಿಗೆ ಸ್ನಾನ ಅಂದ್ರೆ ಒಳ್ಳೆಯದನ್ನ ಹಾಡು, ಒಳ್ಳೆಯದನ್ನ ಕೇಳು, ಒಳ್ಳೆಯ ಜ್ಞಾನೋಪದೇಶವನ್ನ ಮನಸ್ಸಿನಲ್ಲಿ ತುಂಬಿಕೋ. ಅದನ್ನ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ಜಗತ್ತಿಗೆ ಸಾರ್ತಾರೆ. ಒಂದು ಚಪ್ಪಾಳೆ ಹೊಡಿರಿ. ಏನೂ ಮಾಡದೆ ಇದ್ರು ಪರವಾಗಿಲ್ಲ, ಕೊನೆಗೆ ಒಳ್ಳೆಯವ್ರ ಜೊತೆ ನಾರು ಸೇರು ಅಂತ ಹೇಳ್ತಾರೆ ಅವರು. ಇದಕ್ಕಿಂತ ಬೇಕಾ? ಹೂವಿನಿಂದ ನಾರು ಸ್ವರ್ಗಕ್ಕೆ ಹೋಯ್ತು. ಹೂವೇನೋ ಸ್ವರ್ಗಕ್ಕೆ ಹೋಯ್ತು, ಅದು ದೇವ್ರಿಗೆ ಮುಡುಪಾಗಿತ್ತು. ಒಳಗಿರೋ ನಾರು ದಾರ 2 ಹೊಂಟೋದ್ವಲ್ಲ, ಅದು ಹೆಂಗೆ? ಆ ಹೂವಿನ ಜೊತೆಗೆ ಸೇರಿದ್ವಲ್ಲ, ಅದಕ್ಕೆ ಅವ್ರಿಗೆ ಸುಮ್ನೆ ಸ್ವರ್ಗ ಸಿಕ್ಬಿಡ್ತು ನೋಡಿ. ಹಂಗೆ ಇಲ್ಲಿ ಯಾರೋ ಪುಣ್ಯಾತ್ಮರು ಕೂತಿರ್ತಾರೆ, ಅವ್ರ ಜೊತೆಗೆ ಇವತ್ತು ಕೂತಿದೀವಲ್ಲ, ಅದೊಂಥರ ಮ್ಯಾಗ್ನೆಟ್ ಇದ್ದಂಗೆ. ಅದು ಅವರಿಂದ ನಮಗೂ ಪುಣ್ಯವು ದೊರಕ್ಬಿಡುತ್ತಂತೆ ನೋಡಿ. ಅದಕ್ಕೆ ಇಂತಹ ದಿವಸವನ್ನ, ಇಂತಹ ಜನರ ಮಧ್ಯದಲ್ಲಿ ನಾವು ಈ ದಿವಸವನ್ನ ಆಚರಣೆ ಮಾಡಬೇಕು. ಕುಡಿಸ್ಬಿಟ್ರೆ ಪುಣ್ಯ ಪಾಕ್ದವ್ರಿಗೆ ಹೊಂಟಾಯ್ತದ. ಈ ಉಪ್ಪಿಟ್ಟು, ಹೆಸರು ಬೇಳೆ ಜೊತೆಗೆ ಹಳದಿ ಬಾತು, ಯಾವ್ದದು ಕೇಸರಿ ಬಾತು, ಇದೆಲ್ಲನೂ ಒಟ್ಟಿಗೆ ಸೇರಿಸ್ಬಿಟ್ಟು ಏನಾಗುತ್ತೆ, ಈಗ ಸ್ವಲ್ಪ ಮಂಪರು ಬರಂಗ ಆಯ್ತದೆ. ಅದನ್ನ ತಡಿಬೇಕು, ನೀವು ಕಷ್ಟಪಡಬೇಕು. ಅದಕ್ಕೆ ನೋಡಿ, ಭಗವಂತನ ಭಕ್ತಿ ಜಗದೊಳಗೆ ದೊಡ್ಡದು. ನೀನೇನಾದ್ರೂ ಪರವಾಗಿಲ್ಲ, ಭಗವಂತನ ಧ್ಯಾನ ಮಾಡು. ಯಾಕೆಂದ್ರೆ ಮನಸ್ಸಿಗೆ ಯಾಕೆ ಸ್ನಾನ ಮಾಡು ಅಂತ ಹೇಳ್ತಾರೆ ಅಂದ್ರೆ, ನೀವು ಹುಟ್ಟಿರೋದೇ ಸೂತ್ಕ. ನಾವೆಲ್ಲ ಪ್ರತಿನಿತ್ಯ ಏನಂತೀವಿ ಗೊತ್ತೇ, ನಮ್ಮ 5-6 ಜನ ಅಣ್ಣ ತಮ್ದಿರ್ಗುವೆ ಸೂತ್ಕ ಬಂದ್ಬಿಟ್ಟದ ಕಣ. ನಮ್ ಕಿರಿಯವನ್ಗ ಗಂಡು ಮಗ ಆಯ್ತು ಅನ್ನೋದೇನೋ ಖುಷಿ. ಸೂತ್ಕ ಬಂದ್ಬಿಡ್ತಂತೆ ಎಲ್ರಿಗೂ. ಸೂತ್ಕ ತೆಗಿಬೇಕು, ನಾವು ಮಡಕೆ ತೆಗಿಬೇಕು, ಬಳಕೆ ತೆಗಿಬೇಕು ನಮ್ಮ ಹಳ್ಳಿ ಕಡೆ. ಅಂದ್ರೆ ಈ ಮನುಷ್ಯ ಹುಟ್ಟೋದೇ ಸೂತ್ಕ. ಇನ್ನು ಈ ಮನುಷ್ಯ ಸತ್ರು ಸೂತ್ಕ. 11 ದಿವಸದಲ್ಲಿ ಸುಣ್ಣ ಬಣ್ಣ ಹೊಡೆದು ಈ ಸಲ ಶಿವರಾತ್ರಿ ಮಾಡಂಗಿಲ್ಲ ನಾವು. ಸೂತಕ ಬಂದ್ಬಿಟ್ಟದ, ಶಿವರಾತ್ರಿ ಮಾಡಂಗಿಲ್ಲ ನಾವು. ಹುಟ್ಟು ಸಾವುಗಳೆಂಬ ಸೂತಕದಲ್ಲಿ ಬಳಲಾಡುವೆಯಲ್ಲ ಮಾನವ. ಸ್ವರ್ಗ ನರಕವೆಂಬುದು ಮೇಲಿಲ್ಲ ಕಾಣೋ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನೀ ಮಾಡೋ ಒಳ್ಳೆ ಕೆಲಸವೇ ಸ್ವರ್ಗ, ನೀ ಮಾಡೋ ಅಂತ ಕೆಟ್ಟ ಕೆಲಸವೇ ನರಕ. ಅದಕ್ಕೆ ಯಾಕಪ್ಪ ಬಡದಾಡ್ತೀಯ? ಮೈಗೆಲ್ಲ ಸ್ನಾನ, ಮನಸ್ಸಿಗೆ ಅಂತ. ಅದಕ್ಕೆ ಜೀವನದಲ್ಲಿ ಏನಾದ್ರೂ ಒಂದು ಒಳ್ಳೆಯದನ್ನ ಮಾಡು. ಒಳ್ಳೇದು ಮಾಡೋದಕ್ಕೆ ಬೇಕಾದಷ್ಟಿದೆ. ಕತೆ ಕೇಳು, ಭಗವಂತನ ಧ್ಯಾನ ಮಾಡು, ಇಂಥ ಒಳ್ಳೆಯವ್ರ ಜೊತೆ ಕೂತ್ಕೊಂಡು ಇವತ್ತಿನ ದಿನವನ್ನು ಕಳಿ. ಕತೆ ಮಾಡೋರಿಗೆ ಸ್ವಲ್ಪ ದುಡ್ಡು ಕೊಡು. ಸುಮಾರು ಜನ ಹೊಂಟಾಯ್ತಾರ. ಹಾಗಂದ್ರೆ ಇದೆಲ್ಲ ಒಳ್ಳೆ ಕೆಲಸಗಳು. ಕತೆ ಮಾಡೋರು ಕೊಟ್ರು ಬಹಳ ಒಳ್ಳೇದಾಯ್ತದ. ಕೊಡತಾರ ಇಲ್ಲ, ನಮ್ ವೀಸ್ಗಳಂಗ ಅವರು. ಅದಕ್ಕೆ ನೋಡಿ, ತತ್ವ ಪದದಲ್ಲಿ ಏನಂತ ಸಾರಿದ್ದಾರೆ ಆಡೇ ಬಿಡೋಣ.
ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಉಳ್ಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಸುವಾಗುತ್ತಾರ ಒಳಿತು ಮಾಡ ಮನುಷ್ಯ ನೀರಿರುವುದು 3 ದಿವಸ ಒಳಿತು ಮಾಡ ಮನುಷ್ಯ ನೀರಿರುವುದು 3 ದಿವಸ ಸಂಸ್ಥೆ ನಗುನಗುತ್ತ ಬಾಳಬೇಕು 3 ದಿನದ ಸಂಸ್ಥೆ ನಗುನಗುತ್ತ ಬಾಳಬೇಕು ದ್ವೇಷವೆಂಬಂತೆ ನೀನು ಸುಟ್ಟು ಹಾಕಬೇಕು ದ್ವೇಷವೆಂಬಂತೆ ನೀನು ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ಸಮ್ಯಾನಿಗೆ ಹೆಸರು ಮುಂದು ಇಲ್ಲಿ ಭೂಮಿಯಲ್ಲಿರೋದು ಆಡಿಗೆ ಮನೆಯಾಗ ಕಾಲು ಹೋಗಬೇಕು ನಮ್ಮ ಸ್ವಂತ ಮನೆಯಾಗ ಬರದು ಏನು ತಂದೆ ನಿನ್ನ ಬರದು ಏನು ಇಲ್ಲಿಯೇ ಹೇ ಒಳಿತು ಮಾಡ ಮನುಷ್ಯ ನೀಳದು 3 ದಿವಸ ಒಳಿತು ಮಾಡ ಮನುಷ್ಯ ನೀಳದು 3 ದಿವಸ ಸ್ವರ್ಗ ನರಕ ಎಲ್ಲ ಕೇಳ ಜನಕ ಸ್ವರ್ಗ ನರಕ ಎಲ್ಲ ಕೇಳ ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ನೀನು ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ನಾನು ಎಂದು ಮೆರೆಯಬೇಡ ಕೂಡ ನಾನು ಎಂದು ಮೆರೆಯಬೇಡ ಕೂಡ ನಾನು ಎಂಬುದು ಮಣ್ಣು ನೀ ಮರೆತು ಹೋಗಬೇಡ ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ ಪ್ರೀತಿಯೆಂಬ ಅಮೃತವ ಮತ್ತೆ ಕುಡಿ ಮನುಜನಾಗಿ ಬಾಳ ಅದುವೇ ಸ್ವರ್ಗ ಕಾಣ ಕೇಳ ಹೇ ಒಳಿತು ಮಾಡ ಮನುಷ್ಯ ನೀರಿರುವುದು 3 ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಉಳ್ಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಖವಾಗುತ್ತಾರ ಒಳಿತು ಮಾಡ ಮನುಷ್ಯ ನೀರಿರುವುದು 3 ದಿವಸ ಒಳಿತು ಮಾಡ ಮನುಷ್ಯ ನೀರಿರುವುದು 3 ದಿವಸ